ಒಂದು ದಿನ ನಮ್ಮ ಹೀರೋ ತಂಗಿ ಮೇಲೆ ಒಂದು ದೊಡ್ಡ ಈವಿಲ್ ಸ್ಪಿರಿಟ್ ಅಟ್ಯಾಕ್ ಮಾಡುತ್ತೆ. ನಾರ್ಮಲ್ ಆಗಿರೋ ಜೀವನ ನಡೆಸ್ತಿರೋ ನಮ್ಮ ಹೀರೋಗೆ ಅವನು ಚಿಕ್ಕವಾಗಿದ್ದಾಗ ಒಂದು ಸ್ಮಾಲ್ ಇನ್ಸಿಡೆಂಟ್ ನಡೆಯುತ್ತೆ. ಆವತ್ತಿಂದ ದೊಡ್ಡ ದೊಡ್ಡ ಮಾನ್ಸ್ಟರ್ಸ್ ಹಾಗೆ ಸತ್ತೋಗಿರೋ ಅವರ ಆತ್ಮಗಳು ಕಾಣಿಸ್ತಿರ್ತವೆ. ಇವನ ಲೈಫ್ ಹೀಗೆ ನಡೀತಿರುವಾಗ ಒಂದು ದಿನ ಸೌಲ್ ರೀಪರ್ ಅನ್ನೋ ಒಂದು ಹುಡುಗಿ ಕಾಣಿಸ್ತಾಳೆ. ಅವತ್ತಿಂದ ನಮ್ಮ ಹೀರೋ ಲೈಫ್ ಹೇಗೆ ಟರ್ನ್ ಆಯ್ತು, ಬೇರೆ ಯಾರೋ ಸಾಯಿಸ್ಬಿಡ್ಬೇಕು ಅಂತ ನೋಡ್ತಾ ಇರೋಂದು ಆತ್ಮ ನಮ್ಮ ಹೀರೋನ ಹುಡುಕೊಂಡು ಯಾಕೆ ಬಂತು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ಬ್ಲೀಚ್ ಅಂತ 2018 ನಲ್ಲಿ ರಿಲೀಸ್ ಆಗಿರೋದು. ಇನ್ನ ಮೂವಿನ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ನಮ್ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್, ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೇನ್ ಮಾಡದೇ ಇರೋ ಮೂವೀಸ್ ನ ನಾವ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ ಮೂವೀಸ್ ನೀವು ಮಿಸ್ ಮಾಡ್ದಿರಾ ನೋಡ್ಬೇಕಂತ ಅನ್ಕೊಂಡಿದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ದೀರಲ್ವಾ, ಡನ್. ಇನ್ನ ಮೂವಿ ಕಡೆ ಹೋಗೋಣ. ಮೂವಿ ಓಪನಿಂಗ್ ಸೀನ್ ಅಲ್ಲೇ ನಮ್ಮ ಹೀರೋ ಆಗಿರೋ ಹಿಚಿಗೋ ತನ್ನ ತಾಯಿ ಜೊತೆ ಸೇರ್ಕೊಂಡು ನಡ್ಕೊಂಡು ಬರ್ತಿರ್ತಾನೆ. ಜೋರಾಗಿ ಮಳೆ ಬೀಳ್ತಿದ್ರೆ ಒಂದು ಪ್ಲೇಸ್ ಅಲ್ಲಿ ಮಾತ್ರ ಒಂದು ಚಿಕ್ಕ ಹುಡುಗಿ ಒಬ್ಳೆ ನಿಂತ್ಕೊಂಡಿರೋದನ್ನ ಹಿಚಿಗೋ ನೋಡ್ತಾನೆ. ಅಮ್ಮ, ಆ ಚಿಕ್ಕ ಹುಡುಗಿ ಮಳೆಯಲ್ಲಿ ನೆನೀತಾ ಇದ್ದಾಳೆ, ನನ್ನ ಹತ್ರ ಇರೋ ಛತ್ರಿನ ಆ ಹುಡುಗಿಗೆ ಕೊಟ್ಬರ್ತೀನಿ ಅಂತ ಹಿಚಿಗೋ ಓಡೋಗ್ತಾ ಇದ್ರೆ ತಾಯಿ ತನ್ನ ಮಗುನ ಎಲ್ಲಿಗೂ ಹೋಗ್ಬೇಡ, ನನ್ನ ಹತ್ರನೇ ಇರೋ ಅಂತ ಎಷ್ಟೇ ಹೇಳ್ತಾ ಇದ್ರು ಹಿಚಿಗೋ ಅಲ್ಲಿಂದ ಓಡೋಗ್ತಾನೆ ಆ ಹುಡುಗಿ ಹತ್ರಕ್ಕೆ. ಅಷ್ಟರವರೆಗೂ ಆ ಚಿಕ್ಕ ಹುಡುಗಿ ತನ್ನೊಳಗೆ ತಾನೇ ಮಾತಾಡ್ಕೊಂತ ಇರ್ತಾಳೆ. ಹಿಚಿಗೋ ಅಲ್ಲಿಗೆ ಬಂದಿದ್ದೆ ಆ ಚಿಕ್ಕ ಹುಡುಗಿ ಸಡನ್ ಆಗಿ ಹಿಚಿಗೋ ಕಡೆ ತಿರುಗಿ ನೋಡಿದಾಗ ಹಿಚಿಗೋ ಆ ಚಿಕ್ಕ ಹುಡುಗಿ ಫೇಸ್ ನ ನೋಡಿ ತುಂಬಾ ಭಯ ಬಿದ್ದು ಕಣ್ ತಿರುಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ನೆಕ್ಸ್ಟ್ ಅವನಿಗೆ ಎಚ್ಚರಿಕೆ ಆಗಿ ನೋಡಿದಾಗ ತನ್ನ ತಾಯಿಗೆ ತುಂಬಾ ಗಾಯಗಳಾಗಿರ್ತವೆ, ಹಾಗೆ ಸತ್ತೋಗೋ ಸ್ಟೇಜ್ ಅಲ್ಲಿ ಇರ್ತಾಳೆ. ನಂತರ ಸೀನ್ ಇಲ್ಲಿಗೆ ಕಟ್ ಆಗಿ 12 ವರ್ಷ ಆದ್ಮೇಲೆ ನಮ್ಮ ಹೀರೋ ಒಬ್ಬ ಟೀನೇಜರ್ ಆಗಿರೋ ಹಾಗೆ ತೋರಿಸ್ತಾರೆ. ಹಿಚಿಗೋ ಅಲ್ಲಿರೋ 3 ವ್ಯಕ್ತಿಗಳನ್ನ ಹೊಡಿತಿರ್ತಾನೆ. ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಆ 3 ವ್ಯಕ್ತಿಗಳಿಗೆ ಇವನ್ ಯಾಕೆ ನಮ್ಮನ್ನ ಹೊಡಿತಿದ್ದಾನೆ ಅಂತ ಗೊತ್ತಿರೋದಿಲ್ಲ. ಲೇ ಸ್ವಾಮಿ, ನಾವೇನೋ ತಪ್ಪು ಮಾಡಿದೀವಿ, ನಮ್ಮನ್ನ ಯಾಕೆ ಹೊಡಿತಿದ್ಯಾ ಅಂತ ಕೇಳಿದಾಗ ಆವಾಗ ನಮ್ಮ ಹೀರೋ, ನೀವು ಜೋರಾಗಿ ಸ್ಕೇಟಿಂಗ್ ಮಾಡ್ಕೊಂಡ್ ಬಂದು ಒಬ್ಬ ಹುಡುಗನ ಕೈಯಲ್ಲಿರೋ ಒಂದು ಫ್ಲವರ್ಸ್ ನ ಕೆಳಗಡೆಗೆ ಬೆಳೆಸ್ಬಿಟ್ಟಿದ್ದೀರಾ, ಅದಕ್ಕೆ ನಾನು ನಿಮ್ಮನ್ನ ಹೊಡಿತಾ ಇದ್ದೀನಿ, ಆ ಹುಡುಗನಿಗೆ ಸಾರಿ ಕೇಳಿ ಅಂತ ಹೇಳ್ತಾನೆ. ಇಲ್ಲಿ ಇನ್ನೊಂದು ಸಸ್ಪೆನ್ಸ್ ಏನಪ್ಪಾ ಅಂದ್ರೆ ಅಲ್ಲಿರೋ 3 ವ್ಯಕ್ತಿಗಳಿಗೆ ಆ ಹುಡುಗ ಎಲ್ಲಿದ್ದಾನೆ ಅಂತ ಕಾಣ್ತಿರೋದಿಲ್ಲ. ಅದಕ್ಕೆ ಆ 3 ನಮ್ಮ ಹೀರೋ ಕಡೆ ನೋಡ್ಕೊಂಡು ಸಾರಿ ಕೇಳಿದಾಗ ನಮ್ಮ ಹೀರೋ ಯಾರು ಇಲ್ದೇ ಇರೋ ಒಂದು ಪ್ಲೇಸ್ ಕಡೆ ಕೈ ತೋರಿಸಿ ನನಗಲ್ಲ ಆ ಹುಡುಗನ್ಗೆ ಸಾರಿ ಕೇಳಿ ಅಂತ ಹೇಳ್ತಾನೆ. ಫಸ್ಟ್ ಇವನ್ ಕಡೆಯಿಂದ ತಪ್ಸ್ಕೊಂಡ್ಬಿಟ್ರೆ ಸಾಕು ಅಂತ ಅವನ ಕೈ ತೋರ್ಸಿರೋ ಕಡೆನೆ ಅವರು ಸಾರಿ ಕೇಳ್ಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತಾರೆ. ಇವಾಗ ನಮ್ಗೆ ನಿಜ ಗೊತ್ತಾಗುತ್ತೆ. ಆಕ್ಚುಲಿ ಏನಪ್ಪಾ ಅಂದ್ರೆ ನಮ್ಮ ಹೀರೋಗೆ ಚಿಕ್ಕವಾಗಿಂದ ಆ ಇನ್ಸಿಡೆಂಟ್ ನಡೆದಿರುತ್ತಲ್ವಾ, ಆವತ್ತಿನಿಂದ ಸತ್ತೋಗಿರೋ ಆತ್ಮಗಳು ಕಾಣಿಸ್ತಿರ್ತವೆ. ಒಂದು ಚಿಕ್ಕ ಮಗು ಆತ್ಮ ಅಲ್ಲಿ ನಿಂತ್ಕೊಂಡಿರುವಾಗ ನಮ್ಮ ಹೀರೋ ಆತ್ಮ ಹತ್ರಕ್ಕೆ ಹೋಗ್ಬಿಟ್ಟು, ನೀನು ಸ್ವರ್ಗಕ್ಕೆ ಹೋಗ್ಬೇಕಾಗಿರೋ ಒಂದು ಟೈಮ್ ಬಂದೈತೆ, ನೀನು ಈ ಭೂಮಿಯಲ್ಲಿ ಇರಬಾರ್ದು ಅಂತ ಹೇಳ್ತಿರುವಾಗ ಆ 3 ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ ಹಿಂದಕ್ಕೆ ಬಂದು ನಮ್ಮ ಹೀರೋಗೆ ಹೊಡಿಯೋದಕ್ಕೆ ನೋಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋ ಬೆಸ್ಟ್ ಫ್ರೆಂಡ್ ಆಗಿರೋ ಶೇಡ್ ಅಲ್ಲಿಗೆ ಬಂದು ಆ ರೌಡಿ ವ್ಯಕ್ತಿನ ಹೊಡೆದ್ಬಿಟ್ಟು ನಮ್ಮ ಹೀರೋನ ಕಾಪಾಡ್ತಾನೆ. ನಂತರ ಹಿಚಿಗೋ ತನ್ನ ಮನೆಗೆ ಬರ್ತಾನೆ. ಸಡನ್ ಆಗಿ ಹಿಂದ್ಗಡೆಯಿಂದ ಅವರ ಫಾದರ್ ಬಂದು ನಮ್ಮ ಹೀರೋ ಕತ್ತನ ಹಿಡ್ಕೊಂಡು ಯಾಕೋ ಇಷ್ಟು ಲೇಟ್ ಆಗಿ ಬಂದಿದ್ದು ಅಂತ ಕೇಳ್ತಾನೆ. ಅಪ್ಪ, ಇನ್ನ 7 ಗಂಟೆನೆ ಆಗಿರೋದು, ದಾರಿಯಲ್ಲಿ ಬರೋವಾಗ ಒಬ್ಬ ಚಿಕ್ಕ ಹುಡುಗನ ಆತ್ಮ ಕಾಣಿಸ್ತು, ಆ ಚಿಕ್ಕ ಹುಡುಗನನ್ನ ಸ್ವರ್ಗಕ್ಕೆ ಕಳಿಸಿ ಬರೋತಷ್ಟಿಗೆ ಇಷ್ಟು ಲೇಟ್ ಆಯ್ತು ಅಂತ ಹೇಳ್ತಾನೆ. ನಮ್ಮ ಹೀರೋಗೆ 2 ತಂಗಿಯರು ಇರ್ತಾರೆ, ಅವರು ಟ್ವಿನ್ಸ್. ಸ್ವಲ್ಪ ಹೊತ್ತು ತಂಗಿಯರ ಹತ್ರ ಮಾತಾಡಿ ತನ್ನ ರೂಮ್ ಗೆ ಹೋಗ್ತಾನೆ. ಹೀರೋಗೆ ಸ್ವಲ್ಪ ಡೌಟ್ ಬರುತ್ತೆ, ಈ ರೂಮ್ ಅಲ್ಲಿ ನಾನ್ ಬಿಟ್ಟು ಇನ್ನೊಬ್ರು ಯಾರೋ ಇದ್ದಾರೆ ಅಂತ. ಹಿಂದಕ್ಕೆ ತಿರುಗಿ ನೋಡಿದಾಗ ಅಲ್ಲೊಂದು ಹುಡುಗಿ ಸಮುರಾಯ್ ಬಟ್ಟೆಗಳನ್ನ ಹಾಕೊಂಡು ನಿಂತ್ಕೊಂಡಿರ್ತಾಳೆ. ನನ್ನ ಮನೆಯಲ್ಲಿರೋ ನನ್ನ ತಂದೆಗೆ ಯಾರಿಗೂ ಗೊತ್ತಿಲ್ದಿರ ಈ ರೂಮ್ ಗೆ ಬಂದಿದ್ದಾಳೆ ಅಂದ್ರೆ ಇದು ಯಾವ್ದೋ ಒಂದು ಆತ್ಮ ಆಗಿರ್ಬೇಕು. ಹೇ ಹುಡುಗಿ, ಯಾವ ಇಯರ್ ಅಲ್ಲಿ ನೀನ್ ಸತ್ತೋಗಿರೋದು ಅಂತ ಕೇಳ್ತಾನೆ. ಆ ಹುಡುಗಿ ನಮ್ಮ ಹೀರೋ ಕೇಳಿರೋ ಒಂದು ಕ್ವಶನ್ ನ ಕೇಳಿ ಶಾಕ್ ಆಗಿ, ನಾನ್ ನಿನಗೆ ಕಾಣ್ತಾ ಇದ್ದೀನ ಅಂತ ಆ ಹುಡುಗಿ ಹತ್ರ ಇರೋ ಒಂದು ಆಯುಧನ ಎತ್ಕೊಂಡು ನಮ್ಮ ಹೀರೋ ಕತ್ತಿಗೆ ಹಿಡ್ತಾಳೆ. ಬಟ್ ನಂತರ ನಮ್ಗೆ ಗೊತ್ತಾಗುತ್ತೆ ಆ ಹುಡುಗಿ ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡಿಲ್ಲ, ನಮ್ಮ ಹೀರೋ ಹಿಂದ್ಗಡೆ ಇರೋ ಒಂದು ಈವಿಲ್ ಸ್ಪಿರಿಟ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ತೆಗೆದಿದ್ದಾಳೆ ಅಂತ. ಇವಾಗ ನಮ್ಗೆ ನಿಜ ಗೊತ್ತಾಗುತ್ತೆ. ಆ ಹುಡುಗಿ ಹೆಸರು ರುಕಿಯಾ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಅವರನ್ನ ಸೋಲ್ ರೀಪರ್ ಅಂತ ಕರಿತೀವಿ. ಇವರು ಸತ್ತೋದ್ಮೇಲೆ ನರಕಕ್ಕೂ ಹೋಗಿರೋದಿಲ್ಲ, ಇದ್ ಕಡೆ ಸ್ವರ್ಗಕ್ಕೂ ಬಂದಿರೋದಿಲ್ಲ, ಭೂಮಿಯಲ್ಲೇ ಉಳ್ಕೊಂಡ್ಬಿಟ್ಟು ಈವಿಲ್ ಸ್ಪಿರಿಟ್ ಗಳು ಭೂಮಿ ಮೇಲೆ ಇರೋ ಅಮಾಯಕ ಪ್ರಜೆಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಆ ಈವಿಲ್ ಸ್ಪಿರಿಟ್ ಗಳನ್ನ ಇವರು ನಾಶ ಮಾಡ್ತಿರ್ತಾರೆ. ಅದಕ್ಕೆ ಇವರನ್ನ ಸೋಲ್ ರೀಪರ್ಸ್ ಅಂತ ಕರೀತಾರೆ. ರುಕಿಯಾಗೆ ಸ್ವಲ್ಪ ಮ್ಯಾಜಿಕಲ್ ಪವರ್ಸ್ ಇರ್ತವೆ. ಆ ಮ್ಯಾಜಿಕಲ್ ಪವರ್ಸ್ ನ ಯೂಸ್ ಮಾಡ್ಕೊಂಡು ಈವಿಲ್ ಸ್ಪಿರಿಟ್ ನ ಅವರ ಮ್ಯಾಜಿಕಲ್ ಪ್ರಪಂಚದಲ್ಲಿ ಬಂದಿಯಾಗಿ ಮಾಡ್ತಾಳೆ. ನಮ್ಮ ಹೀರೋ ರುಕಿಯಾಗೆ ಇರೋ ಒಂದು ಮ್ಯಾಜಿಕಲ್ ಪವರ್ಸ್ ನೋಡ್ಬಿಟ್ಟು ಇದ್ಯಾವ್ದೋ ಮ್ಯಾಜಿಕಲ್ ಪವರ್ಸ್ ಇರೋ ಒಂದು ಆತ್ಮ ಆಗಿರ್ಬೇಕು ಅಂತ ಅನ್ಕೊಂತಾನೆ. ಏ ಹುಡುಗಿ, ನೀನ್ ಯಾರು? ನಿನಗೆ ಮ್ಯಾಜಿಕಲ್ ಪವರ್ಸ್ ಎಲ್ಲ ಇದಾವಲ್ಲ, ಈ ಭೂಮಿ ಮೇಲೆ ನೀನೇನ್ ಮಾಡ್ತಿದೀಯ ಅಂತ ಕೇಳ್ತಾನೆ. ನಮ್ಮ ಹೀರೋ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಹಾಕೋದ್ರಿಂದ ರುಕಿಯಾಗೆ ತುಂಬಾ ಕೋಪ ಬಂದು ತನ್ನ ಮ್ಯಾಜಿಕಲ್ ಪವರ್ಸ್ ನ ಯೂಸ್ ಮಾಡಿ ನಮ್ಮ ಹೀರೋ ಕೈಗಳನ್ನ ಕಟಾಕ್ ಬಿಡ್ತಾಳೆ. ನಾನೊಂದು ಆತ್ಮ ಅಲ್ಲ, ನಾನೊಂದು ಸೋಲ್ ರೀಪರ್, ನನ್ನ ಹೆಸರು ರುಕಿಯಾ ಅಂತ ಹೀಗೆ ಪರಿಚಯ ಮಾಡ್ಕೊಂತ ಇರುವಾಗ ಕೆಳಗಡೆಯಿಂದ ನಮ್ಮ ಹೀರೋ ತಂಗಿ ಜೋರಾಗಿ ಕೂಗಿರೋ ಶಬ್ದ ಬರುತ್ತೆ. ನನ್ನ ತಂಗಿಗೆ ಏನಾಯ್ತು ಅಂತ ಕೈಗಳಿಗೆ ಕಟ್ಟಾಕಿರೋ ಒಂದು ಮ್ಯಾಜಿಕಲ್ ಪವರ್ಸ್ ನ ಬಿಚ್ಕೊಂಡು ನಮ್ಮ ಹೀರೋ ಕೆಳಗಡೆಗೆ ಹೊಡೋಗ್ಬಿಡ್ತಾನೆ. ಇದನ್ನ ನೋಡಿ ರುಕಿಯಾ ಸ್ವಲ್ಪ ಶಾಕ್ ಆಗ್ತಾಳೆ. ನಾನು ಮ್ಯಾಜಿಕಲ್ ಪವರ್ಸ್ ನ ಯೂಸ್ ಮಾಡಿ ಕಟ್ಟಾಕಿದ್ರೆ ಇವನು ಇಷ್ಟೊಂದು ಈಸಿಯಾಗಿ ಅದನ್ನ ಹೇಗೆ ಬಿಡ್ಸ್ಕೊಂಡ ಅಂತ ರುಕಿಯಾ ತನ್ನ ಮನ್ಸಲ್ಲೇ ಅನ್ಕೊಂತಾಳೆ. ಇವನ ಸೋಲು ತುಂಬಾ ಪವರ್ಫುಲ್ ಆಗಿರ್ಬೇಕು ಅಂತ. ನಮ್ಮ ಹೀರೋ ತನ್ನ ತಂಗಿಗೆ ಏನಾಯ್ತು ಅಂತ ಕೆಳಗಡೆಗೆ ಬಂದಾಗ ಸಡನ್ ಆಗಿ ಒಂದು ಈವಿಲ್
ಸ್ಪಿರಿಟ್ ಮಾನ್ಸ್ಟರ್ ಅವರ ಮನೆ ಗೋಡೆನ ಹೊಡೆದಾಕ್ಬಿಟ್ಟು ತನ್ನ ತಂಗಿನ ಎತ್ಕೊಂಡು ಹೊರಟೋಗ್ಬಿಡುತ್ತೆ. ನಮ್ಮ ಹೀರೋ ತನ್ನ ತಂಗಿನ ಕಾಪಾಡ್ಕೋಬೇಕು ಅಂತ ಆಚೆಗಡೆಗೆ ಬಂದು ಕೈಯಲ್ಲಿ ಒಂದು ಬ್ಯಾಟ್ ನ ಹಿಡ್ಕೊಂಡು ಆ ಈವಿಲ್ ಮಾನ್ಸ್ಟರ್ ಜೊತೆ ಫೈಟ್ ಮಾಡೋದಕ್ಕಂತ ಹೋಗ್ತಾನೆ. ಆದ್ರೆ ಈವಿಲ್ ಮಾನ್ಸ್ಟರ್ ಈಸಿಯಾಗಿ ನಮ್ಮ ಹೀರೋನ ಹೊಡೆದಾಕ್ಬಿಡುತ್ತೆ. ಸರಿಯಾಗಿ ಅದೇ ಟೈಮ್ಗೆ ರುಕಿಯ ಹಲ್ಲಿಗೆ ಬಂದು ತನ್ನ ಖಡ್ಗದಿಂದ ಆ ಮಾನ್ಸ್ಟರ್ ಕೈಗೆ ಅಟ್ಯಾಕ್ ಮಾಡೋದ್ರಿಂದ ಅದರಿಗೆ ನೋವಾಗಿ ನಮ್ಮ ಹೀರೋ ತಂಗಿನ ಕೆಳಗಡೆಗೆ ಬಿಟ್ಬಿಡುತ್ತೆ. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋ ತುಂಬಾ ಕಷ್ಟಪಟ್ಟು ಆ ಪ್ಲೇಸ್ ಗೆ ಬಂದು ತನ್ನ ತಂಗಿನ ಹಿಡ್ಕೊಂತಾನೆ. ನಾನು ರುಕಿಯಾಗೆ ಹೆಲ್ಪ್ ಮಾಡೋದಕ್ಕೆ ಹೋಗ್ಬೇಕು ಅಂತ ತನ್ನ ತಂಗಿನ ಒಂದು ಕಾರ್ ಹತ್ರ ಬಚ್ಚಿಕ್ಕಿ ರುಕಿಯಾಗೆ ಸಹಾಯ ಮಾಡೋದಕ್ಕಂತ ಹೋಗ್ತಾನೆ. ನೀನು ಇಂತ ಈವಿಲ್ ಮಾನ್ಸ್ಟರ್ ನ ನೋಡ್ತಿದ್ಯಾ ಅಂದ್ರೆ ನಿನ್ನ ಸೋಲು ತುಂಬಾ ಪವರ್ಫುಲ್ ಆಗಿರ್ಬೇಕು. ನಿನ್ನಂತ ಆತ್ಮಗಳಲ್ಲಿರೋ ಒಂದು ಪವರ್ಸ್ ನ ಹೇಳ್ಕೊಳ್ಳೋದಕ್ಕಂತಾನೆ ಇಂತ ಮಾನ್ಸ್ಟರ್ಸ್ ಇಲ್ಲಿಗೆ ಬರ್ತಿದಾವೆ ಅಂತ ರುಕಿಯ ನಮ್ಮ ಹೀರೋಗೆ ಹೇಳ್ತಾಳೆ. ಅದೇ ಟೈಮ್ಗೆ ಆ ಮಾನ್ಸ್ಟರ್ ನಮ್ಮ ಹೀರೋ ಕಡೆ ನೋಡ್ಬಿಟ್ಟು ದೊಡ್ಡ ಫೇಸ್ ಹಾಕೊಂಡು ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕಂತ ಬರುತ್ತೆ. ರುಕಿಯ ತನ್ನ ಖಡ್ಗದಿಂದ ಅದರ ಬಾಯಿ ಒಳಗಡೆಗೆ ಹೋಗಿ ಆ ಮಾನ್ಸ್ಟರ್ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ಹೀರೋನ ಕಾಪಾಡ್ತಾಳೆ. ಸ್ವಲ್ಪ ಹೊತ್ತು ಫೈಟಿಂಗ್ ಆದ್ಮೇಲೆ ಆ ಮಾನ್ಸ್ಟರ್ ಆ ಹುಡುಗಿನ ಹಿಡ್ಕೊಂಡು ರುಕಿಯ ಬಾಡಿಯಲ್ಲಿರೋ ಒಂದು ಮ್ಯಾಜಿಕಲ್ ಪವರ್ಸ್ ನ ಹೇಳ್ಕೊಂತ ಇರುವಾಗ ರುಕಿಯ ತನ್ನ ಮ್ಯಾಜಿಕಲ್ ಪವರ್ಸ್ ನ ಯೂಸ್ ಮಾಡ್ಕೊಂಡು ಮಾನ್ಸ್ಟರ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಮಾನ್ಸ್ಟರ್ ರುಕಿಯನ ಕೆಳಗಡೆಗೆ ಎತ್ತಿ ಬಿಸಾಕ್ ಬಿಡುತ್ತೆ. ಇದರಿಂದ ರುಕಿಯ ಕೈಗೆ ಸ್ವಲ್ಪ ಗಾಯ ಆಗಿರುತ್ತೆ, ಹಾಗೆ ಬಲಹೀನ ಆಗೋಗ್ಬಿಟ್ಟಿರ್ತಾಳೆ. ಇಚಿಗೋ ರುಕಿಯ ಹತ್ರ ಹೋದಾಗ ಇಂತ ಈವಿಲ್ ಸ್ಪಿರಿಟ್ ಗಳನ್ನ ನಾಶ ಮಾಡ್ಬೇಕು ಅಂದ್ರೆ ಸೋಲ್ ರೀಪರ್ಸ್ ಕೈಯಲ್ಲಿ ಮಾತ್ರನೇ ಆಗುತ್ತೆ, ಆದ್ರೆ ನನ್ ಕೈಯಲ್ಲಿ ಇವಾಗ ಆಗೋದಿಲ್ಲ. ನನ್ ಕೈಗೆ ತುಂಬಾ ಗಾಯ ಆಗೈತೆ. ಇವಾಗ ಆ ಈವಿಲ್ ನ ನಾಶ ಮಾಡ್ಬೇಕು ಅಂದ್ರೆ ನನ್ನ ಹತ್ರ ಒಂದು ಪ್ಲಾನ್ ಐತೆ. ನನ್ನ ಬಾಡಿಯಲ್ಲಿರೋ ಒಂದು ಮ್ಯಾಜಿಕಲ್ ಪವರ್ಸ್ ನ ನಿನ್ನ ಬಾಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ನನ್ನ ಪವರ್ಸ್ ನಿನಗೆ ಟ್ರಾನ್ಸ್ಫರ್ ಮಾಡ್ಬೇಕು ಅಂದ್ರೆ ನನ್ನ ಕೈಯಲ್ಲಿರೋ ಒಂದು ಖಡ್ಗನ ನಿನ್ನ ಬಾಡಿಗೆ ಚುಚ್ಚಬೇಕಾಗುತ್ತೆ. ನನ್ನಲ್ಲಿರೋ ಶಕ್ತಿಗಳನ್ನ ನಿನ್ನ ಬಾಡಿಗೆ ಟ್ರಾನ್ಸ್ಫರ್ ಮಾಡ್ಲಾ ಅಂತ ಕೇಳ್ತಾಳೆ. ಹೀರೋ ಸ್ವಲ್ಪ ಭಯದಿಂದ ಆಲೋಚನೆ ಮಾಡ್ತಿರುವಾಗ ಪಕ್ಕದಲ್ಲೇ ಇರೋ ತಂಗಿ ಅಣ್ಣ ನನ್ನನ್ನ ಕಾಪಾಡು ಅಂತ ಕೇಳ್ತಾಳೆ. ತಂಗಿನ ಕಾಪಾಡ್ಕೋಬೇಕು, ಕುಟುಂಬವನ್ನ ಕಾಪಾಡ್ಕೋಬೇಕು ಅನ್ನೋ ಒಂದು ರೀಸನ್ಗೆ ರುಕಿಯಾ ಹೇಳಿರೋ ಒಂದು ಮಾತಿಗೆ ಒಪ್ಕೊಂತಾನೆ. ರುಕಿಯಾ ತನ್ನ ಹತ್ರ ಇರೋ ಒಂದು ಕತ್ತಿನ ನಮ್ಮ ಹೀರೋ ಬಾಡಿಗೆ ಚುಚ್ಚಿದಾಗ ದೊಡ್ಡದಾಗಿ ಒಂದು ಬೆಳಕ್ ಬರುತ್ತೆ. ಇಚಿಗೋ ಇವಾಗ ನೋಡೋದಕ್ಕೆ ಒಬ್ಬ ಸಮುರಾಯ್ ವಾರಿಯರ್ ತರ ಬದಲಾವಣೆ ಆಗೋಗ್ಬಿಟ್ಟಿರ್ತಾನೆ. ಅವನ ಕೈಯಲ್ಲಿ ಒಂದು ದೊಡ್ಡ ಖಡ್ಗನು ಬಂದಿರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋಗೆ ಮೊದ್ಲೇ ಸ್ವಲ್ಪ ಪವರ್ಸ್ ಇರ್ತವೆ, ಅದ್ರ ಜೊತೆಗೆ ಸೋಲ್ ರಿವರ್ಸ್ ಪವರ್ ಶಕ್ತಿಗಳು ಹಾಡಾಗಿರೋದ್ರಿಂದ ನಮ್ಮ ಹೀರೋ ಇವಾಗ ಅನ್ಬೀಟಬಲ್ ಆಗಿ ಕನ್ವರ್ಟ್ ಆಗಿರ್ತಾನೆ. ತನ್ನ ದೇಹದಲ್ಲಿರೋ ಶಕ್ತಿಗಳು ಹಾಗೆ ತನ್ನ ಕೈಯಲ್ಲಿರೋ ಒಂದು ಅದ್ಭುತವಾಗಿರೋ ಒಂದು ಖಡ್ಗನ ಯೂಸ್ ಮಾಡ್ಕೊಂಡು ಒಂದೇ ಒಂದು ಅಟ್ಯಾಕ್ ಇಂದ ಈವಿಲ್ ಸ್ಪಿರಿಟ್ ನ ನಾಶ ಮಾಡಕ್ ಬಿಡ್ತಾನೆ. ನೆಕ್ಸ್ಟ್ ಸೀನ್ ಮಾರನೇ ದಿನ ಬೆಳಗ್ಗೆ ಓಪನ್ ಆಗುತ್ತೆ. ನಮ್ಮ ಹೀರೋ ನಿದ್ದೆಯಿಂದ ಎದ್ದೇಳ್ತಾನೆ. ಓಹ್, ಇದೆಲ್ಲ ನಡೆದಿದ್ದು ಕನ್ಸಲ್ಲ, ನಾನು ನಿಜ ಅನ್ಕೊಂಡ್ಬಿಟ್ಟೆ ಅಂತ ತನ್ನ ಬೆಡ್ರೂಮ್ ಇಂದ ಕೆಳಗಡೆಗೆ ಬಂದು ನೋಡಿದ್ರೆ ಅವರ ಮನೆ ಗೋಡೆ ಹೊಡೆದೋಗ್ಬಿಟ್ಟಿರುತ್ತೆ. ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಆ ಗೋಡೆನ ನೋಡ್ಕೊಂಡು ಅವರ ತಂದೆ ಹಾಗೆ ಅವರ ತಂಗಿಯರು ಯಾರೋ ರಾತ್ರಿ ಕುಡ್ಕೊಂಡು ಟ್ರಕ್ ನ ಹಾಕೊಂಡ್ ಬಂದು ಗೊತ್ತಿರ್ಬೇಕು ಅಂತ ಅನ್ಕೊಂತಿರ್ತಾರೆ. ನಿಜ ಹೇಳ್ಬೇಕಂದ್ರೆ ರಾತ್ರಿ ಏನ್ ನಡೆದೈತೆ ಅಂತ ಅವರ ತಂಗಿಗೆ ಹಾಗೆ ಅವರ ಫಾದರ್ ಗೆ ನೆನಪಿರೋದಿಲ್ಲ. ನಮ್ಮ ಹೀರೋಗೆ ಮಾತ್ರ ನೆನಪಿರುತ್ತೆ. ಇನ್ನೊಂದು ಕಡೆ ಲಿಲ್ಲಿ ಅನ್ನೋ ಒಂದು ಹುಡುಗಿನ ತೋರಿಸ್ತಾರೆ. ಇಚಿಗೋ ಇನ್ನ ಸ್ಕೂಲ್ಗೆ ಬರ್ಲಿಲ್ವಲ್ಲ ಅಂತ ವೈಟ್ ಮಾಡ್ತಿರ್ತಾಳೆ. ಯಾಕಂದ್ರೆ ಲಿಲ್ಲಿ ಹಾಗೆ ಇಚಿಗೋ ಇಬ್ರು ಸ್ಕೂಲ್ ಮೇಟ್ಸ್. ಹಾಗೆ ಲಿಲ್ಲಿ ಇಚಿಗೋನ ಪ್ರೀತಿ ಮಾಡ್ತಿರ್ತಾಳೆ. ಇವ್ನ್ಯಾಕೆ ಇನ್ನ ಸ್ಕೂಲ್ಗೆ ಬರ್ಲಿಲ್ಲ ಅಂತ ವೈಟ್ ಮಾಡ್ತಿರೋ ಒಂದು ಟೈಮ್ ಅಲ್ಲೇ ಒಬ್ಬ ಹುಡುಗ ಸ್ಪೀಡ್ ಆಗಿ ಹೊಡ್ಕೊಂಡ್ ಬಂದು ರಾತ್ರಿ ಇಚಿಗೋ ಅವರ ಮನೆ ಮೇಲೆ ಒಂದು ಟ್ರಕ್ ಹೋಗಿ ಗುದ್ದೈತಂತೆ. ಆ ಆಕ್ಸಿಡೆಂಟ್ ಅಲ್ಲಿ ಇಚಿಗೋ ಸತ್ತೋಗ್ಬಿಟ್ಟಿದ್ದಾನೆ ಅಂತ ತುಂಬಾ ಬಾಧೆ ಪಡ್ತಿರೋವಾಗ ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋ ಅಲ್ಲಿಗೆ ಬಂದು ನಾನಿನ್ನ ಸತ್ತೋಗಿಲ್ಲ, ನಾನಿನ್ನ ಬದುಕಿದ್ದೀನಿ, ನಿಮ್ಮ ಗಾಸಿಪ್ಸ್ ನ ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ ಹೇಳ್ತಾನೆ. ರಾತ್ರಿ ನಮ್ಮ ಮನೇನ ಗುದ್ದಿದ್ದು ಒಂದು ಟ್ರಕ್ ಅಲ್ಲ, ಒಂದು ಮಾನ್ಸ್ಟರ್ ನಮ್ಮ ಮನೆ ಮೇಲೆ ಅಟ್ಯಾಕ್ ಮಾಡಿತ್ತು ಅಂತ ಹೇಳ್ತಾನೆ. ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಇವ್ನ ಹೇಳೋ ಒಂದು ಮಾತನ್ನ ಕೇಳ್ಬಿಟ್ಟು ರಾತ್ರಿ ಆಗಿರೋ ಒಂದು ಟ್ರಕ್ ಆಕ್ಸಿಡೆಂಟ್ ಅಲ್ಲಿ ಇವನ್ಗೆ ಸಿಪ್ಪು ಹೆಗರೋಗ್ಬಿಟ್ಟಂಗೈತೆ, ಅದಕ್ಕೆ ಇವನು ಈ ತರ ಮಾತಾಡ್ತಿದ್ದಾನೆ ಅಂತ ಅನ್ಕೊಂತಾರೆ. ಅದೇ ಟೈಮ್ಗೆ ಆ ಕ್ಲಾಸ್ ಒಳಗಡೆಗೆ ಒಂದು ಹೊಸ ಹುಡುಗಿ ಬರ್ತಾಳೆ. ಅದು ಬೇರೆ ಯಾರು ಅಲ್ಲ, ರುಕಿಯಾನೆ. ಇಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳಿದ್ದಾರೆ, ನಿನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ರುಕಿಯಾ ನಮ್ಮ ಹೀರೋನ ಕರ್ಕೊಂಡು ಬಿಲ್ಡಿಂಗ್ ಮೇಲೆಗೆ ಹೋಗ್ತಾಳೆ. ಈಚೆಗೆ ರುಕಿಯಾನ ನೋಡ್ಬಿಟ್ಟು ನೀನ್ ಯಾಕೆ ಈ ಸ್ಕೂಲ್ಗೆ ಬರೋದಕ್ಕೋದೆ, ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳಿದಾಗ ರಾತ್ರಿ ನನ್ನ ಬಾಡಿಯಲ್ಲಿರೋ ಮ್ಯಾಜಿಕಲ್ ಪವರ್ಸ್ ನಿನ್ನ ಬಾಡಿಗೆ ಟ್ರಾನ್ಸ್ಫರ್ ಮಾಡಿದೀನಿ. ನಿಜ ಹೇಳ್ಬೇಕಂದ್ರೆ ಸೋಲ್ ರಿಪರ್ಸ್ ಅನ್ನೋ ಒಂದು ಸೊಸೈಟಿ ಐತೆ. ಆ ಸೊಸೈಟಿ ಒಳಗಡೆ ನಾನು ಹೋಗ್ಬೇಕು ಅಂದ್ರೆ ನನ್ನ ಬಾಡಿಯಲ್ಲಿ ಮ್ಯಾಜಿಕಲ್ ಪವರ್ಸ್ ಇರ್ಲೇಬೇಕು, ಅದಿಲ್ಲ ಅಂದ್ರೆ ನಾನು ಆ ಸೊಸೈಟಿ ಒಳಗಡೆಗೆ ಹೋಗೋದಕ್ಕಾಗಲ್ಲ ಅಂತ ಹೇಳ್ತಾಳೆ. ನಿನ್ನ ಬಾಡಿಯಲ್ಲಿರೋ ಮ್ಯಾಜಿಕಲ್ ಪವರ್ಸ್ ನನಗೆ ಕೊಟ್ಬಿಟ್ರೆ ನಾನು ಇಲ್ಲಿಂದ ಹೊರಟೋಗ್ಬಿಡ್ತೀನಿ ಅಂತ ರುಕಿಯಾ ತನ್ನ ಕೈಗೆ ಸ್ಪೆಷಲ್ ಗ್ಲೌಸಸ್ ನ ಹಾಕೊಂಡು ಆ ಗ್ಲೌಸ್ ಇಂದ ನಮ್ಮ ಹೀರೋಗೆ ಹೊಡಿತಾಳೆ. ಇದರಿಂದ ಇಚಿಗೋ ಬಾಡಿಯಲ್ಲಿರೋ ಸೋಲ್ ರಿಪರ್ ಆಚೆಗಡೆಗೆ ಬರ್ತಾನೆ. ಅವನ ಹತ್ರ ಇರೋ ಒಂದು ಖಡ್ಗನ ಎತ್ಕೊಂಡು ಇವಳ ಬಾಡಿಗೆ ಚುಚ್ಕೊಂತಾಳೆ. ಆದ್ರೆ ಇಚಿಗೋ ಬಾಡಿಯಲ್ಲಿರೋ ಒಂದು ಮ್ಯಾಜಿಕಲ್ ಪವರ್ಸ್ ಇವಳ ಬಾಡಿಗೆ ಬರೋದಿಲ್ಲ, ಯಾಕಂದ್ರೆ ಅವನು ತುಂಬಾ ವೀಕ್ ಆಗಿರ್ತಾನೆ. ಅವನ ಬಾಡಿಯಲ್ಲಿ ಎನರ್ಜಿ ಅನ್ನೋದೇ ಇರೋದಿಲ್ಲ. ಅವನ ಬಾಡಿಯಲ್ಲಿ ಎನರ್ಜಿ ಇದ್ರೆ ಏನೋ ಇಲ್ದಿದ್ರೆ ಏನೋ, ನನಗೆ ಬೇಕಾಗಿರೋದು ಪವರ್ಸ್ ಮಾತ್ರನೇ ಅಂತ ಎನರ್ಜಿ ಏನಾದ್ರೂ ತಗೊಂಡ್ಬಿಟ್ರೆ ಅದೇ ಮ್ಯಾಜಿಕಲ್ ಪವರ್ಸ್. ನಮ್ಮ ಹೀರೋ ಸತ್ತೋಗ್ಬಿಡ್ತಾನೆ. ಅದಕ್ಕೆ ಆ ಹುಡುಗಿ ಆಲೋಚನೆ ಮಾಡಿ ಇದಕ್ಕೆ ನನ್ನ ಹತ್ರ ಒಂದು ಉಪಾಯ ಐತೆ ಇಚಿಗೋ, ಈ ಭೂಮಿಯಲ್ಲಿ ನನಗೆ ಬದಲಾಗಿ ಸೋಲ್ ರಿಪೇರ್ ಆಗಿ ನೀನೇ ಕೆಲಸ ಮಾಡು. ಯಾವ್ದಾದ್ರು ಹೆವಿಲ್ ಸ್ಪಿರಿಟ್ ಅಮಾಯಕ ಪ್ರಜೆಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ನೀನು ಆ ಮಾನ್ಸ್ಟರ್ ಜೊತೆ ಫೈಟಿಂಗ್ ಮಾಡಿ ಅದನ್ನ ಸರ್ವನಾಶ ಮಾಡಿದಾಗ ಅದರಲ್ಲಿರೋ ಎನರ್ಜಿ ನಿನ್ನ ಬಾಡಿಗೆ ಬರ್ತವೆ. ಆ ಎವಿಲ್ ಸ್ಪಿರಿಟ್ ಗಳ ಜೊತೆ ಹೇಗೆ
ಜೊತೆಗೆ ಫೈಟಿಂಗ್ ಮಾಡಬೇಕು ಅಂತ ನಾನ್ ನಿನಗೆ ಟ್ರೈನಿಂಗ್ ಕೊಡ್ತೀನಿ. ಆವಾಗ ನೀನು ಈಸಿಯಾಗಿ ಎವಿಲ್ ಸ್ಪಿರಿಟ್ ಗಳ ಜೊತೆ ಹೋರಾಟನೂ ಮಾಡಬಹುದು. ನಿನ್ನ ಬಾಡಿಗೆ ಬೇಕಾಗಿರೋ ಎನರ್ಜಿ ಆ ಎವಿಲ್ ಸ್ಪಿರಿಟ್ ಗಳಿಂದ ಬಂದಾಗ ನಿನ್ನ ಬಾಡಿಯಲ್ಲಿರೋ ಮ್ಯಾಜಿಕಲ್ ಪವರ್ಸ್ ನಾನು ತಗೋಬಹುದು ಅಂತ ಹೇಳ್ತಾಳೆ. ಅದಕ್ಕೆ ಚಾನ್ಸೇ ಇಲ್ಲ, ನಾನು ಆ ಮಾನ್ಸ್ಟರ್ ಗಳ ಜೊತೆ ಹೋರಾಟ ಮಾಡೋದಕ್ಕೆ ಸಿದ್ಧ ಇಲ್ಲ. ರಾತ್ರಿ ಏನಪ್ಪಾ ಅಂದ್ರೆ ನನ್ನ ಕುಟುಂಬವನ್ನ ಕಾಪಾಡ್ಕೋಬೇಕು, ನನ್ನ ತಂಗಿನ ಕಾಪಾಡ್ಕೋಬೇಕು ಅನ್ನೋ ಒಂದೇ ರೀಸನ್ಗೆ ನಾನು ಸೋಲ್ ರೀಪರ್ ಆಗಿ ಕನ್ವರ್ಟ್ ಆಗೋದಕ್ಕೆ ಒಪ್ಕೊಂಡೆ. ಆದ್ರೆ ನಾನು ಇವಾಗ ಅಮಾಯಕ ಪ್ರಜೆಗಳನ್ನ ಕಾಪಾಡೋದಕ್ಕೆ ಸೋಲ್ ರೀಪರ್ ಆಗಿ ಕನ್ವರ್ಟ್ ಆಗೋದಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಾನೆ. ಓ ಹೌದಾ, ನೀನೇನಾದ್ರೂ ನಾನು ಹೇಳಿರೋ ಕೆಲಸ ಏನಾದ್ರೂ ಮಾಡ್ಲಿಲ್ಲ ಅಂದ್ರೆ ನಿನ್ನ ಬಾಡಿಗೆ ಟ್ರಾನ್ಸ್ಫರ್ ಮಾಡಿರೋ ಮ್ಯಾಜಿಕಲ್ ಪವರ್ಸ್ಗೆ ನಿನ್ನ ಬಾಡಿ ತಡ್ಕೊಳ್ಳೋದಕ್ಕಾಗಲ್ಲ. ಸ್ವಲ್ಪ ದಿನದಲ್ಲೇ ನೀನೇ ಸತ್ತೋಗ್ಬಿಡ್ತೀಯ. ನೀನೇನಾದ್ರೂ ಬದುಕಬೇಕು, ಈ ಭೂಮಿಯಲ್ಲಿ ಜೀವನ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನಾನ್ ನಿನಗೆ ಟ್ರೈನಿಂಗ್ ಕೊಡ್ತೀನಿ ಈವಿಲ್ ಸ್ಪಿರಿಟ್ ನ ನಾಶ ಮಾಡೋದಕ್ಕೆ. ನೀನೇನ್ ಡಿಸಿಷನ್ ತಗೊಂತೀಯ ನಿನಗೆ ಬಿಟ್ಟಿದ್ದು ಅಂತ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಅವತ್ತು ರಾತ್ರಿ ನಮ್ಮ ಹೀರೋ ತನ್ನ ಮನೆಗೆ ಬರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ತಂಗಿ ಅಲ್ಲಿಗೆ ಬಂದು ನನ್ನ ಟೀ ಶರ್ಟ್ ಎಲ್ಲಿಗೋಯ್ತು ಅಂತ ನೀನೇನಾದ್ರೂ ನೋಡ್ದ ಅಣ್ಣ ಅಂತ ಕೇಳ್ತಾಳೆ. ಇಲ್ಲ, ನಿನ್ ಟೀ ಶರ್ಟ್ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಅವನ ರೂಮ್ ಗೆ ಬಂದಾಗ ಕಬೋರ್ಡ್ ಅಲ್ಲಿ ಏನೋ ಶಬ್ದ ಹಾಕ್ತಿರೋ ಹಾಗೆ ಕೇಳಿಸುತ್ತೆ. ನಿಧಾನವಾಗಿ ಬಂದು ಆ ಕಬೋರ್ಡ್ ನ ಓಪನ್ ಮಾಡಿ ನೋಡಿದಾಗ ಆ ಕಬೋರ್ಡ್ ಅಲ್ಲಿ ರುಕಿಯಾ ವೈಟ್ ಟೀ ಶರ್ಟ್ ನ ಹಾಕೊಂಡು ಕುತ್ಕೊಂಡಿರ್ತಾಳೆ. ನೀನು ನನ್ನ ಬಾಡಿಯಲ್ಲಿರೋ ಮ್ಯಾಜಿಕಲ್ ಪವರ್ಸ್ ತಗೊಂಡಿರೋದ್ರಿಂದ ಈ ಭೂಮಿಯಲ್ಲಿ ನಾನು ಎಲ್ಲಿ ಇರ್ಬೇಕು ಅಂತ ನನಗೂ ಗೊತ್ತಿಲ್ಲ. ನಾನು ಬಂದಿರೋ ಒಂದು ಕೆಲಸ ಮುಗಿಯೋವರೆಗೂ ನಾನು ಇದೇ ಪ್ಲೇಸ್ ಅಲ್ಲಿ ಇದೇ ಕಬೋರ್ಡ್ ಅಲ್ಲಿ ನಿನ್ನ ಮನೆಯಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ನಮ್ಮ ಹೀರೋ ಅದಕ್ಕೆ ಚಾನ್ಸೇನೆ ಇಲ್ಲ, ಮೊದ್ಲು ಇಲ್ಲಿಂದ ತೊಲಗು ಅಂತ ಹೇಳ್ತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ಅವನ ಫಾದರ್ ಅವನ ರೂಮ್ ಒಳಗಡೆಗೆ ಬಂದ್ಬಿಡ್ತಾನೆ. ಗಾಬರಿಯಿಂದ ಕಬೋರ್ಡ್ ಡೋರ್ ನ ಕ್ಲೋಸ್ ಮಾಡಕ್ ಬಿಟ್ಟು, ತಂದೆ ನಿಮ್ಗೆ ಏನ್ ಬೇಕಾಗಿತ್ತು, ನನ್ನ ರೂಮ್ ಗೆ ಯಾಕೆ ಬಂದ್ರೆ ಅಂತ ಕೇಳ್ತಾನೆ. ನಿನ್ನ ರೂಮ್ ಅಲ್ಲಿ ಯಾರೋ ಹುಡುಗಿ ಮಾತಾಡ್ತಿರೋ ಒಂದು ಶಬ್ದ ಕೇಳಿಸ್ತು, ಅದಕ್ಕೆ ಯಾರು ಅಂತ ಚೆಕ್ ಮಾಡೋಣ ಅಂತ ಬಂದೆ ಅಂತ ಹೇಳಿದಾಗ, ಚಾಚಾ ಚಾನ್ಸ್ ಇಲ್ಲ, ನನ್ ರೂಮ್ ಅಲ್ಲಿ ಒಂದು ಹುಡುಗಿ ಇರ್ತಾಳ, ನಾನೊಂದು ಸಾಂಗ್ ನ ಹಾಡ್ತಿದ್ದೀನಿ, ಆ ವಾಯ್ಸ್ ನಿನಗೆ ಹುಡುಗಿ ತರ ಕೇಳಿಸಿರ್ಬೇಕು ಅಂತ ನಮ್ಮ ಹೀರೋ ಹೇಳ್ದಾಗ, ಓ ಹೌದಾ, ಹಾಗಾದ್ರೆ ಪಕ್ಕಕ್ಕೆ ಸರಿ ಅಂತ ಕಬೋರ್ಡ್ ನ ಓಪನ್ ಮಾಡಿ ನೋಡ್ತಾನೆ ಅವನ ತಂದೆ. ಆದ್ರೆ ಆ ಕಬೋರ್ಡ್ ಅಲ್ಲಿ ಯಾವುದೇ ಹುಡುಗಿನೂ ಇರೋದಿಲ್ಲ. ನಮ್ಮ ಹೀರೋ ಆವಾಗ ಪ್ರಶಾಂತವಾಗಿ ನೋಡ್ದ. ನಾನು ಆವಾಗ್ಲೇನೆ ಹೇಳ್ದೆ ಯಾವುದೇ ಹುಡುಗಿ ನನ್ ಕಬೋರ್ಡ್ ಅಲ್ಲಿ ನನ್ ರೂಮ್ ಅಲ್ಲಿ ಇಲ್ಲ ಅಂತ, ನೀನೇ ನನ್ ಮಾತು ಕೇಳಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ತಂದೆ ಎತ್ಕೊಂಡು ಈ ರೂಮ್ ಅಲ್ಲಿ ಹುಡುಗಿ ಇಲ್ದೇ ಇರೋದೇ ಕರೆಕ್ಟ್, ಬೈ ಮಿಸ್ ಆಗಿ ಈ ಮನೆಗೆ ಏನಾದ್ರೂ ಹುಡುಗಿನ ಕರ್ಕೊಂಡ್ ಬಂದಿದ್ರೆ ನಿನ್ ಕೈ ಕಾಲ್ ಮುರಿದಾಕ್ ಬಿಡ್ತಿದ್ದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಈಚಿಗೋ ಅವತ್ತು ರಾತ್ರಿ ಅವನ ಬೆಡ್ ಮೇಲೆ ಮಲಗ್ತಾನೆ. ರುಕಿಯಾ ಬೆಳಗ್ಗೆ 4 ಗಂಟೆಗೆ ಅವನನ್ನ ಹೆಬ್ಬೆಳ್ಸ್ಬಿಟ್ಟು ನಿನಗೆ ಟ್ರೈನಿಂಗ್ ಕೊಡ್ಬೇಕು ಅಂತ ಟ್ರೈನಿಂಗ್ ಗೆ ಕರ್ಕೊಂಡು ಹೋಗ್ತಾಳೆ. ಪಾಪ ಈಚಿಗೋ ಆ ಟ್ರೈನಿಂಗ್ ಅಲ್ಲಿ ಅವನು ಟ್ರೈನಿಂಗ್ ತಗೊಳ್ಳೋದಕ್ಕಿಂತ ಆ ಟ್ರೈನಿಂಗ್ ಅಲ್ಲಿ ಏಟುಗಳು ತಿಂದಿದ್ದೇ ಹೆಚ್ಚು. ಅದೂ ಅಲ್ಲದೆ ಅವನಿಗೆ ಆ ಟ್ರೈನಿಂಗ್ ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ. ಅದಕ್ಕೆ ಮಧ್ಯದಲ್ಲೇ ಬಿಟ್ಟು ಕಾಲೇಜಿಗೆ ಬಂದ್ರೆ ಇಲ್ಲಿ ಇನ್ನೊಂದು ಸಮಸ್ಯೆ ಉಟ್ಕೊಂಡಿರುತ್ತೆ. ರುಕಿಯಾ ಈ ಸ್ಕೂಲ್ಗೆ ಬಂದಾಗಿನಿಂದ ನಮ್ಮ ಹೀರೋ ರುಕಿಯಾ ಜೊತೆನೆ ತುಂಬಾ ಟೈಮ್ ನ ಸ್ಪೆಂಡ್ ಮಾಡ್ತಿರ್ತಾನೆ. ಇದರಿಂದ ಆ ಸ್ಕೂಲ್ ಅಲ್ಲಿರೋ ಪ್ರತಿಯೊಬ್ಬ ಸ್ಟೂಡೆಂಟ್ ಇವರಿಬ್ರು ಪ್ರೀತಿ ಮಾಡ್ಕೊಂತ ಇದಾರೆ ಅಂತ ಅನ್ಕೊಂತಾರೆ. ನಮ್ಮ ಹೀರೋನ ಪ್ರೀತಿ ಮಾಡ್ತಾ ಇರೋ ಲಿಲ್ಲಿ ತುಂಬಾ ಅಪ್ಸೆಟ್ ಆಗ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ರುಕಿಯಾ ಅಲ್ಲಿಗೆ ಬಂದು ಜೋರಾಗಿ ಮಾತಾಡ್ತಾಳೆ. ನಮ್ಮಿಬ್ಬರ ಮಧ್ಯೆ ಪ್ರೀತಿ ಏನೂ ಇಲ್ಲ, ನಾವಿಬ್ರು ಫ್ರೆಂಡ್ಸ್ ಅಷ್ಟೇ ಅಂತೇಳಿ ನಮ್ಮ ಹೀರೋ ಹತ್ರಕ್ಕೆ ಬಂದು ಹೀರೋ ಹೊಟ್ಟೆಗೆ ಒಂದೇಟ್ ಹಾಕಿ ಮತ್ತೆ ಅವನನ್ನ ಟ್ರೈನಿಂಗ್ ಕೊಡೋದಕ್ಕೆ ಕರ್ಕೊಂಡು ಹೋಗ್ತಾಳೆ. ರುಕಿಯಾ ನಮ್ಮ ಹೀರೋನ ಹೀಗೆ ಕರ್ಕೊಂಡು ಹೋಗ್ತಾ ಇರೋದನ್ನ ಆ ಕ್ಲಾಸ್ ಅಲ್ಲಿರೋ ಮಾರ್ಕ್ ಅನ್ನೋ ಒಬ್ಬ ಸ್ಟೂಡೆಂಟ್ ಗಮನಿಸ್ತಿರ್ತಾನೆ. ಇನ್ನೊಂದು ಕಡೆ ಲಿಟ್ರಲಿ ಇವರಿಬ್ರು ಫೈಟಿಂಗ್ ಮಾಡ್ತಿರುವಾಗ ಅಂದ್ರೆ ಟ್ರೈನಿಂಗ್ ಕೊಡ್ತಿರುವಾಗ ನಮ್ಮ ಹೀರೋ ಆ ಹುಡುಗಿಗೆ ಒಂದು ಏಟನ್ನು ಕೂಡ ಹಾಕೋದಿಲ್ಲ. ಈ ಟ್ರೈನಿಂಗ್ ಫುಲ್ ಇಚ್ಚಿಗೋ ಏಟುಗಳು ತಿಂದಿದ್ದೆ ಆಗೋಯ್ತು. ರುಕಿಯಾ ಟ್ರೈನಿಂಗ್ ಎಲ್ಲ ಕೊಟ್ಮೇಲೆ ಒಂದು ಆಂಟಿಕ್ ಪೀಸ್ ಶಾಪ್ ಹತ್ರಕ್ಕೆ ಹೋಗ್ತಾಳೆ. ಈ ಹುಡುಗಿ ಈ ಶಾಪ್ ಗೆ ಬರೋದಕ್ಕೆ ಒಂದು ರೀಸನ್ ಇರುತ್ತೆ. ಈ ಶಾಪ್ ಅಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ಮೊದ್ಲು ಒಬ್ಬ ಸೋಲ್ ರೀಪರ್ ಆಗಿರ್ತಾನೆ. ಸೋಲ್ ರೀಪರ್ ಸೊಸೈಟಿಯಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿ ಇವಾಗ ಯಾವುದು ಬೇಡ ಅಂತ ಭೂಮಿಯಲ್ಲಿ ಒಬ್ಬ ನಾರ್ಮಲ್ ಮನುಷ್ಯನಾಗಿ ಒಂದು ಪೀಸ್ಫುಲ್ ಆಗಿರೋ ಒಂದು ಜೀವನನ ಈ ಶಾಪ್ ನ ಹಿಡ್ಕೊಂಡು ನಡೆಸ್ತಿರ್ತಾನೆ. ರುಕಿಯಾ ಹತ್ರ ಒಂದು ಡಿವೈಸ್ ಇರುತ್ತೆ. ಆ ಡಿವೈಸ್ ಇಂದ ಈವಿಲ್ ಸ್ಪಿರಿಟ್ ತನ್ನ ಹತ್ರಕ್ಕೆ ಬರ್ತಿರುವಾಗ ಈ ಡಿವೈಸ್ ಇಂದ ಗೊತ್ತಾಗುತ್ತೆ ಅದಕ್ಕೆ ಬ್ಯಾಟ್ರಿ ಆಗೋಗ್ಬಿಟ್ಟಿರೋದ್ರಿಂದ ಈ ಆಂಟಿಕ್ ಪೀಸ್ ಶಾಪ್ ಹತ್ರಕ್ಕೆ ಬಂದು ಅದಕ್ಕೆ ಬ್ಯಾಟ್ರಿ ತಗೊಂತಾಳೆ ಆ ವ್ಯಕ್ತಿ ಹತ್ರ. ಆ ಶಾಪ್ ಕೀಪರ್ ಒಂದು ಮಾತು ಹೇಳ್ತಾನೆ, ನಿನ್ನ ಬಾಡಿಯಲ್ಲಿರೋ ಮ್ಯಾಜಿಕಲ್ ಪವರ್ಸ್ ಒಬ್ಬ ಮಾನವ ವ್ಯಕ್ತಿಗೆ ಕೊಡಬಾರ್ದಾಗಿತ್ತು. ನೀನು ಈ ಕೆಲಸ ಮಾಡಿ ಸೋಲ್ ರೀಪರ್ ಸೊಸೈಟಿಯಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಮೀರ್ಬಿಟ್ಟಿದೀಯಾ. ಈ ವಿಷಯ ಏನಾದ್ರೂ ಸೋಲ್ ರೀಪರ್ ಸೊಸೈಟಿ ಅವರಿಗೆ ಗೊತ್ತಾದ್ರೆ ಇಚ್ಚಿಗೋ ಹಾಗೆ ನಿನ್ನನ್ನ ಸಾಯಿಸ್ಬಿಡ್ತಾರೆ. ಅದಕ್ಕೆ ಆದಷ್ಟು ಬೇಗ ಅವನ ಬಾಡಿಯಲ್ಲಿರೋ ಮ್ಯಾಜಿಕಲ್ ಪವರ್ಸ್ ನ ನಿನ್ನ ಬಾಡಿಗೆ ಟ್ರಾನ್ಸ್ಫರ್ ಮಾಡ್ಕೊ ಅಂತ ಹೇಳ್ತಾನೆ. ಇವಾಗ ನಮ್ಗೆ ಸೋಲ್ ರೀಪರ್ ಸೊಸೈಟಿಯಲ್ಲಿ ಇಬ್ಬರು ವ್ಯಕ್ತಿಗಳನ್ನ ತೋರಿಸ್ತಾರೆ. ರುಕಿಯಾ ತನ್ನ ಬಾಡಿಯಲ್ಲಿರೋ ಒಂದು ಮ್ಯಾಜಿಕಲ್ ಪವರ್ಸ್ ನ ಒಬ್ಬ ಮಾನವನಿಗೆ ಕೊಟ್ಟಿರೋದು ಇವರಿಬ್ಬರಿಗೆ ಗೊತ್ತಿರುತ್ತೆ. ಬಾಸು ರಜನಿ ಅನ್ನೋ ಒಬ್ಬ ವ್ಯಕ್ತಿಗೆ ಹೇಳ್ತಾನೆ, ರುಕಿಯಾ ಈ ಸೊಸೈಟಿಗೆ ಸಂಬಂಧಪಟ್ಟಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಮೀರ್ಬಿಟ್ಟಿದಲ್ಲ, ಆ ಹುಡುಗಿನ ಹಿಡ್ಕೋಬೇಕು ಅಂತ ಮೇಲಾಧಿಕಾರಿಗಳಿಂದ ಆಜ್ಞೆ ಬಂದೈತೆ. ನೀನು ಬೇಗ ಹೋಗಿ ಆ ಹುಡುಗಿ ಭೂಮಿಯಲ್ಲಿ ಎಲ್ಲಿದ್ರೂ ಕೂಡ ಹಿಡ್ಕೊಂಡ್ ಬಾ ಅಂತ ಭೂಮಿಗೆ ಕಳಿಸ್ತಾನೆ. ಇವಾಗ ಸೀನು ಭೂಮಿಯಲ್ಲಿ ಓಪನ್ ಆಗುತ್ತೆ. ನಮ್ಮ ಹೀರೋ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ರಜನಿ ಅಲ್ಲಿಗೆ ಬಂದ್ಬಿಟ್ಟು ರುಕಿಯಾ ಎಲ್ಲಿದ್ದಾಳೆ ಅಂತ ಕೇಳ್ತಾನೆ. ಈಚಿಗೋ ರಜನಿ ಹಾಕೊಂಡಿರೋ ಒಂದು ವೇಷಧಾರಣೆಯನ್ನ ನೋಡ್ಬಿಟ್ಟು ಇವನು ಒಂದು ಸೋಲ್ ರೀಪರ್ ಆಗಿರ್ಬೇಕು ಅಂತ ಭಯ ಬಿದ್ದು ರುಕಿಯಾನ ಹಂಗಂದ್ರೆ ಯಾರು ಅಂತ ಕೇಳ್ತಾನೆ. ನನ್ನ ಹತ್ರನೇ ಸುಳ್ಳು ಮಾತಾಡ್ತೀಯ ಅಂತ ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಈಚಿಗೋ ಅಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ನೋಡ್ತಾನೆ. ರಜನಿ ನಮ್ಮ ಹೀರೋನ ಹಿಡ್ಕೊಳ್ಳೋದಕ್ಕೆ ಬರ್ತಿರುವಾಗ ಅವನ ಮೇಲೆ ಯಾರೋ ಬಿಲ್ಲು ಬಾಣ ಹಾಕ್ತಾರೆ. ಅದು ಪವರ್ಫುಲ್ ಆಗಿರೋದು. ರಜನಿ ಆ ಬಿಲ್ಲು ಬಾಣ
ಬಾಣವನ್ನ ನೋಡ್ಬಿಟ್ಟು ಇದು ಕ್ವೆನ್ಸಿ ಅವರಿಗೆ ಸಂಬಂಧಪಟ್ಟಿರೋದಲ್ಲ ಅಂತ ಭಯ ಬಿದ್ದು ಅಲ್ಲಿಂದ ಹೊಡೋಗ್ಬಿಡ್ತಾನೆ. ಇನ್ನೊಂದು ಕಡೆ ನಮ್ಮ ಹೀರೋನು ಕೂಡ ನನ್ನನ್ನ ಕಾಪಾಡಿದ್ದು ಯಾರು ಅಂತ ಅಚ್ಚರಿಯಿಂದ ಸುತ್ತಮುತ್ತ ನೋಡ್ತಾನೆ. ಆದ್ರೆ ಅವನಿಗೆ ಯಾರನ್ನು ಕೂಡ ಕಾಣಿಸೋದಿಲ್ಲ. ನಂತರ ಅವನ ಮನೆಗೆ ರಿಟರ್ನ್ ಆದ್ಮೇಲೆ ಕಬೋರ್ಡ್ ಅಲ್ಲಿ ಕುತ್ಕೊಂಡಿರೋ ರುಕಿಯಾಗೆ ಹೇಳ್ತಾನೆ, ನಾನು ರೈಲ್ವೆ ಸ್ಟೇಷನ್ ಅಲ್ಲಿ ನಡ್ಕೊಂಡು ಬರ್ತಿರೋವಾಗ ಯಾರೋ ಒಬ್ಬ ಅಜ್ಞಾತ ವ್ಯಕ್ತಿ ಬಂದ್ಬಿಟ್ಟು ನಿನ್ನ ಬಗ್ಗೆ ಕೇಳ್ದ. ನನಗೆ ಗೊತ್ತಿಲ್ಲ ಅಂದಾಗ ನನ್ ಮೇಲೆ ಅಟ್ಯಾಕ್ ಮಾಡೋದಕ್ಕಂತ ಬಂದ. ಸರಿಯಾಗಿ ಅದೇ ಟೈಮ್ಗೆ ಯಾರೋ ಅಜ್ಞಾತ ವ್ಯಕ್ತಿ ಬಂದ್ಬಿಟ್ಟು ನನ್ನನ್ನ ಕಾಪಾಡ್ದ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ರುಕಿಯಾ ಎತ್ಕೊಂಡು, ಅವನು ಸೋಲ್ ರಿಪರ್ ಸೊಸೈಟಿಯಿಂದ ಬಂದಿರ್ಬೇಕು, ಅವನು ಒಬ್ಬ ಸೋಲ್ ರಿಪರ್, ನೀನು ಅವನ ಬಗ್ಗೆ ತಲೆ ಕೆಡ್ಸ್ಕೊಡೋದಕ್ಕೆ ಹೋಗ್ಬೇಡ, ನಿನ್ನ ಟ್ರೈನಿಂಗ್ ಮೇಲೆ ಮಾತ್ರ ಗಮನ ಇಡು ಅಂತ ಹೇಳ್ತಾಳೆ. ಮಾರನೇ ದಿನ ಬೆಳಗ್ಗೆ ನಮ್ಮ ಹೀರೋ ಸ್ಕೂಲ್ಗೆ ಹೋಗಿ ಸ್ಕೂಲಲ್ಲಿ ಕುತ್ಕೊಂಡು ಊಟ ಮಾಡ್ತಿರುವಾಗ ಮಾರ್ಕ್ ಅನ್ನೋ ಒಬ್ಬ ಸ್ಟೂಡೆಂಟ್ ಅವನ ಹತ್ರಕ್ಕೆ ಬಂದ್ಬಿಟ್ಟು ನೀನೊಬ್ಬ ಸೋಲ್ ರಿಪರ್ ಅಲ್ವಾ ಅಂತ ಕೇಳ್ತಾನೆ. ನಮ್ಮ ಹೀರೋ ತಿಂತಾ ಇರೋ ಒಂದು ಊಟನ ಕೆಳಗಡೆಗೆ ಹೋಗಿದ್ಬಿಟ್ಟು ನಾನೊಬ್ಬ ಸೋಲ್ ರಿಪರ್ ಅಂತ ಇಲ್ಲಿರೋ ಸ್ಟೂಡೆಂಟ್ಸ್ ಗೆ ಗೊತ್ತಾಗ್ಬಾರ್ದು ಅಂತ ಅವನ ಹತ್ರ ಮಾತಾಡೋದಕ್ಕೆ ಬಿಲ್ಡಿಂಗ್ ಮೇಲೆಗೆ ಕರ್ಕೊಂಡೋಗಿ ನಾನು ಸೋಲ್ ರಿಪರ್ ಅಂತ ನಿನಗೆ ಗೊತ್ತಾಯ್ತು ಅಂತ ಕೇಳ್ತಾನೆ. ನಿನ್ನ ಬಾಡಿಯಲ್ಲಿ ಸ್ಪೆಷಿಯಲ್ ಪವರ್ ಜಾಸ್ತಿ ಐತೆ ಅಂತ ಕಂಡ್ಕೊಂಡು ನಾನು 1 ಇಯರ್ ಬ್ಯಾಕ್ ನಿನ್ನ ಫಾಲೋ ಮಾಡಿಕೊಂಡು ಈ ಸ್ಕೂಲ್ಗೆನೆ ನಾನು ಜಾಯ್ನ್ ಆಗಿದ್ದೀನಿ. ಆದ್ರೆ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ರುಕಿಯಾ ಬಂದ್ಮೇಲೆ ನಿನ್ನ ಬಾಡಿಯಲ್ಲಿ ಸ್ಪೆಷಿಯಲ್ ಪವರ್ ಅನ್ನೋದು ಜಾಸ್ತಿ ಆಗೈತೆ. ಆ ಡೌಟ್ ಇಂದಾನೆ ನಿನ್ನ ಹತ್ರಕ್ಕೆ ಬಂದ್ಬಿಟ್ಟು ಸೋಲ್ ರಿಪರ್ ಅಂತ ಕೇಳಿದೆ ಅಂತ ಹೇಳ್ತಾನೆ. ಅದೆಲ್ಲ ಸರಿ, ನಿನಗೆ ಈ ಸೋಲ್ ರಿಪರ್ ಅದರ ಸೊಸೈಟಿ ಬಗ್ಗೆ ನಿನಗೆ ಗೊತ್ತು ಅಂತ ನಮ್ಮ ಹೀರೋ ಮಾರ್ಕ್ ಗೆ ಕೇಳಿದಾಗ ಮಾರ್ಕ್ ಅವನ ಸ್ಟೋರಿನೇ ಹೇಳ್ತಾನೆ. ನಾವು ಕ್ವಿನ್ಸಿ ಅನ್ನೋ ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ನಮ್ಮ ಬಾಡಿಯಲ್ಲೂ ಕೂಡ ನಿನ್ನ ಹಾಗೆ ಸ್ವಲ್ಪ ಮ್ಯಾಜಿಕಲ್ ಆಟ್ರಿಬ್ಯೂಟ್ಸ್ ಅನ್ನೋದು ಇರ್ತವೆ. ಆದ್ರೆ 1 ಇಯರ್ ಬ್ಯಾಕ್ ಈ ಸೋಲ್ ರಿಪರ್ಸ್ ನಮ್ಮ ಬುಡಕಟ್ಟು ಜನಾಂಗದವರ ಮೇಲೆ ಅಟ್ಯಾಕ್ ಮಾಡಿ ಎಲ್ಲರನ್ನ ಸಾಯಿಸ್ಬಿಟ್ಟಿದ್ದಾರೆ. ಅವತ್ತಿಂದ ನಾನು ಸೋಲ್ ರಿಪರ್ಸ್ ಮೇಲೆ ರಿವೆಂಜ್ ತಗೋಬೇಕು ಅಂತ ಹುಡುಕಾಡ್ತಾ ಇದ್ದೀನಿ. ಬಾ ನಾವಿಬ್ರು ಫೈಟ್ ಮಾಡೋಣ ಅಂದ್ಬಿಟ್ಟು ಒಂದು ರಿಂಗ್ ನ ತೆಗೆದು ಅದನ್ನ ಬಿಲ್ಲು ಬಾಣವಾಗಿ ಕನ್ವರ್ಟ್ ಮಾಡ್ತಾನೆ ಮಾರ್ಕ್. ಈಚಿಗೋ ಆ ಬಿಲ್ಲು ಬಾಣವನ್ನ ನೋಡ್ಬಿಟ್ಟು ನೀನೇ ತಾನೇ ನಿನ್ನೆ ರಾತ್ರಿ ನನ್ನನ್ನ ಕಾಪಾಡಿದ್ದು ಅಂತ ಕೇಳ್ತಾನೆ. ರಾತ್ರಿ ನಿನ್ನನ್ನ ಕಾಪಾಡಿದ್ದು ನಾನೇ, ಇವಾಗ ನಿನ್ ಜೊತೆ ಫೈಟ್ ಮಾಡಿ ನಿನ್ನನ್ನ ಸಾಯಿಸೋದು ಕೂಡ ನಾನೇ ಅಂತ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾನೆ. ಆದ್ರೆ ನಮ್ಮ ಹೀರೋ ಇದ್ಕೊಂಡು ನಾನು ಇವಾಗ ನಿನ್ ಜೊತೆ ಫೈಟಿಂಗ್ ಮಾಡೋದಕ್ಕೆ ಆಗಲ್ಲ, ಯಾಕಂದ್ರೆ ನನಗೆ ಸೋಲ್ ರಿಪರ್ ಆಗಿ ಹೇಗೆ ಕನ್ವರ್ಟ್ ಆಗ್ಬೇಕು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ನಿನ್ನ ಬಾಡಿಯಲ್ಲಿರೋ ಸೋಲ್ ರಿಪರ್ಸ್ ನ ಹೇಗೆ ಆಚೆಗಡೆಗೆ ತರಬೇಕು ಅಂತ ನನಗೆ ಗೊತ್ತು ಅಂತ ಮಾರ್ಕ್ ಒಂದು ಸ್ಟೋನ್ ನ ಎತ್ಕೊಂಡು ಆ ಸ್ಟೋನ್ ನ ಪುಡಿ ಪುಡಿ ಮಾಡಕ್ ಬಿಡ್ತಾನೆ. ಅಂದ್ರೆ ಆ ಸ್ಟೋನ್ ನ ಮುರಿದ್ಬಿಟ್ಟು ಏವಿಲ್ ಸ್ಪಿರಿಟ್ಸ್ ನ ಇಲ್ಲಿಗೆ ಕರೀತಾನೆ. ಒಂದು ಹೆವಿಲ್ ಸ್ಪಿರಿಟ್ ಭೂಮಿಗೆ ಬಂದೈತೆ ಅಂತ ರುಕಿಯಾ ಹತ್ರ ಇರೋ ಒಂದು ಡಿವೈಸ್ ಗೆ ನೋಟಿಫಿಕೇಶನ್ ಹೋಗೋದ್ರಿಂದ ರುಕಿಯಾ ನಮ್ಮ ಹೀರೋ ಹತ್ರ ಬಂದ್ಬಿಟ್ಟು ತನ್ನ ಕೈಗೆ ಒಂದು ಗ್ಲೌಸ್ ಹಾಕೊಂಡು ನಮ್ಮ ಹೀರೋ ಬಾಡಿಯಲ್ಲಿರೋ ಒಂದು ಸೋಲ್ ರಿಪರ್ ನ ಆಚೆಗಡೆಗೆ ತೆಗಿತಾಳೆ. ಇದನ್ನೆಲ್ಲ ಮಾರ್ಕ್ ಒಂದ್ ಹತ್ರ ಬಚ್ಚಿಕೊಂಡು ನೋಡ್ತಾ ಇರ್ತಾನೆ. ಹೀರೋ ಹಾಗೆ ರುಕಿಯಾ ಇಬ್ರು ಈವಿಲ್ ಸ್ಪಿರಿಟ್ ನ ಹುಡ್ಕೊಂಡು ಹೋದಾಗ ಒಂದು ಸ್ಪೈಡರ್ ಮಾಸ್ಟರ್ ಒಬ್ಬ ಹುಡುಗನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾ ಇರುತ್ತೆ. ಅದನ್ನ ನೋಡಿ ಇಚ್ಚಿಗೋ ಆ ಹುಡುಗನನ್ನ ಹೇಗಾದ್ರೂ ಸರಿ ಕಾಪಾಡ್ಬೇಕು, ಸ್ಪೈಡರ್ ಮಾಸ್ಟರ್ ನ ನಾಶ ಮಾಡ್ಬೇಕು ಅಂತ ಆ ಸ್ಪೈಡರ್ ಮಾಸ್ಟರ್ ಜೊತೆ ಫೈಟಿಂಗ್ ಮಾಡೋದಕ್ಕಂತ ಹೋಗ್ತಾನೆ. ಆದ್ರೆ ಆ ಸ್ಪೈಡರ್ ಮಾಸ್ಟರ್ ತನ್ನ ಕಾಲುಗಳಿಂದ ಇಚಿಗೋನ ಕನ್ಫ್ಯೂಸ್ ಮಾಡಿ ಅವನನ್ನ ಚುಚ್ಚಿ ಸಾಯಿಸ್ಬಿಡ್ಬೇಕು. ಸರಿಯಾಗಿ ಅದೇ ಟೈಮ್ಗೆ ರಜಿನಿ ಅಲ್ಲಿಗೆ ಬಂದು ಅವನೊಬ್ಬ ಸೋಲ್ ರಿಪರ್ ಅಲ್ವಾ, ಒಂದೇ ಹೇಟಿಗೆ ಆ ಸ್ಪೈಡರ್ ಮಾಸ್ಟರ್ ನ ಸಾಯಿಸ್ಬಿಡ್ತಾನೆ. ನಂತರ ರಜಿನಿ ಇಚಿಗೋ ಮೇಲೆ ಅಟ್ಯಾಕ್ ಮಾಡೋದಕ್ಕಂತ ಬರ್ತಾನೆ. ಇವರಿಬ್ಬರ ಮಧ್ಯೆ ಒಂದು ಫೈಟಿಂಗ್ ಅನ್ನೋದು ನಡೆಯುತ್ತೆ. ರಜಿನಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ ಇಂತ ಫೈಟ್ ಗಳಲ್ಲಿ, ನಮ್ಮ ಹೀರೋಗೆ ಏನು ಇರೋದಿಲ್ಲ. ಅದಕ್ಕೆ ರಜಿನಿ ಈ ಫೈಟ್ ಅಲ್ಲಿ ಇಚಿಗೋನ ತುಂಬಾ ಈಸಿಯಾಗಿ ಸೋಲ್ಸ್ಬಿಡ್ತಾನೆ. ಲಾಸ್ಟ್ ಗೆ ಅವನ ತಲೆನ ಕಟ್ ಮಾಡಿ ಸಾಯಿಸ್ಬಿಡ್ಬೇಕು. ಅದೇ ಟೈಮ್ಗೆ ರುಕಿಯಾ ಅಲ್ಲಿಗೆ ಬಂದು ಬೇಡ್ಕೊಂತಾಳೆ ಇವನನ್ನ ಸಾಯಿಸ್ಬೇಡ ಅಂತ. ರುಕಿಯಾ ನೀನೊಂದು ಸೋಲ್ ರಿಪರ್ ಅಂತ ಮರ್ತೋಗ್ಬಿಟ್ಟಿದ್ಯಾ, ಈ ಭೂಮಿಗೆ ಬಂದಿದ್ದು ನೀನು ಬೇರೆ ಒಂದು ಕೆಲ್ಸಕ್ಕೆ, ಆದ್ರೆ ಈ ಮಾನವನಿಗೆ ನಿನ್ನ ಬಾಡಿಯಲ್ಲಿರೋ ಒಂದು ಮ್ಯಾಜಿಕಲ್ ಪವರ್ಸ್ ನ ಕೊಟ್ಬಿಟ್ಟು ನೀನು ತುಂಬಾ ಬದಲಾಗೋಗ್ಬಿಟ್ಟಿದ್ಯಾ ಅಂತ ಅಂತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ಇವರ ಬಾಸ್ ಅಲ್ಲಿಗೆ ಬರ್ತಾನೆ. ರುಕಿಯಾ ಇವರ ಬಾಸ್ ನ ನೋಡ್ಬಿಟ್ಟು ತುಂಬಾ ಮರ್ಯಾದೆಯಿಂದ ಕಾಲ್ ಕೆಳಗಡೆಗೆ ಇಟ್ಟು ಕೂತ್ಕೊಂಡು ಬ್ರದರ್ ಅಂತ ಕರೀತಾಳೆ. ಬಾಸ್ ರುಕಿಯಾನ ನೋಡಿ ಇನ್ನೇನ್ ಲೇಟ್ ಮಾಡ್ತಾ ಇದೀಯಾ, ಅವನ ಬಾಡಿಯಲ್ಲಿರೋ ಒಂದು ಮ್ಯಾಜಿಕಲ್ ಪವರ್ಸ್ ನ ನೀನು ನಿನ್ನ ಬಾಡಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಆದಷ್ಟು ಬೇಗ ಈ ಭೂಮಿನ ಬಿಟ್ಟು ಹೊರಡು ಅಂತ ಹೇಳ್ತಾನೆ. ಆದ್ರೆ ಬಾಸ್ ಇಚಿಗೋ ಬಾಡಿಯಲ್ಲಿ ಎನರ್ಜಿ ಅನ್ನೋದು ತುಂಬಾ ಕಡಿಮೆ ಐತೆ. ಇವಾಗ ಅವನ ಬಾಡಿಯಲ್ಲಿರೋ ಒಂದು ಮ್ಯಾಜಿಕಲ್ ಪವರ್ಸ್ ನ ನಾನೇನಾದ್ರೂ ತಗೊಂಡ್ಬಿಟ್ರೆ ಅವನು ಸತ್ತೋಗ್ಬಿಡ್ತಾನೆ ಅಂತ ರುಕಿಯಾ ಹೇಳಿದಾಗ ಅವನು ಸತ್ತೋಗ್ಬಿಟ್ರೆ ನನಗೇನು, ಬದುಕಿದ್ರೆ ನನಗೇನು, ಇವಾಗ ನಿನ್ನ ಮುಂದೆ 2 ಆಪ್ಷನ್ಸ್ ಮಾತ್ರನೇ ಇದಾವೆ. ಫಸ್ಟ್ ಒನ್, ಅವನ ಬಾಡಿಯಲ್ಲಿರೋ ಪವರ್ಸ್ ನಿನ್ನ ಬಾಡಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಸೋಲ್ ರಿಪರ್ ಸೊಸೈಟಿಗೆ ಬರ್ತೀಯೋ, ಇಲ್ಲ ಸೋಲ್ ರಿಪರ್ ಸೊಸೈಟಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಮೀರಿದ್ದಕ್ಕೆ ಅಲ್ಲಿಗೆ ಬಂದು ಶಿಕ್ಷೆನ ಅನುಭವಿಸ್ತೀಯೋ, ನಿನ್ನಿಷ್ಟ ಅಂತ ಬಾಸ್ ಹೇಳ್ತಾನೆ. ರುಕಿಯಾ ಅವನನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಈ ಭೂಮಿಗೆ ಯಾವ್ದಾದ್ರೆ ಹೆವಿಲ್ ಸ್ಪಿರಿಟ್ ಬಂದಾಗ ಸೋಲ್ ರಿಪರ್ ಆಗಿ ಈಚೆಗೂ ಏನಾದ್ರೂ ಅದನ್ನ ಸಾಯಿಸ್ಬಿಟ್ರೆ ಅವನ ಬಾಡಿಯಲ್ಲಿ ಎನರ್ಜಿ ಬೆಳೆಯುತ್ತೆ. ಆವಾಗ ನಾನು ಅವನು ಸತ್ತೋಗ್ದಿರಾನೆ ಅವನ ಬಾಡಿಯಲ್ಲಿರೋ ಒಂದು ಪವರ್ಸ್ ನ ನನಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ರುಕಿಯಾ ಕೇಳ್ತಾಳೆ. ನೆಕ್ಸ್ಟ್ ಬರೋ ಹುಣ್ಣಿಮೆವರೆಗೂ ನಿನಗೆ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಅವನ ಬಾಡಿಯಲ್ಲಿರೋ ಒಂದು ಪವರ್ಸ್ ನ ನೀನು ತಗೊಂಡು ನಮ್ಮ ಸೊಸೈಟಿಗೆ ಬರ್ಬೇಕು, ಇಲ್ಲ ಅಂದ್ರೆ ನಾನೇ ಭೂಮಿಗೆ ಬಂದು ಅವನನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಬಾಸನು ಹಾಗೆ ರಜನಿ ಇಬ್ರು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇದನ್ನೆಲ್ಲ ಮಾರ್ಕ್ ಒಂದು ಪ್ಲೇಸ್ ಅಲ್ಲಿ ಬಚ್ಚಿಕೊಂಡು ನೋಡಿರ್ತಾನೆ. ನಂತರ ರುಕಿಯಾ ನಮ್ಮ ಹೀರೋಗೆ ಆಗಿರೋ ಒಂದು ಗಾಯಗಳಿಗೆ ಚಿಕಿತ್ಸೆ ಕೊಡ್ತಾಳೆ. ಈ ಟೈಮ್ ಅಲ್ಲಿ ಇಚಿಗೋ ಚಿಕ್ಕವಾಗಿದ್ದಾಗ ತನ್ನ ತಾಯಿ ಜೊತೆ ನಡ್ಕೊಂಡು ಹೋಗ್ತಿರುವಾಗ ಒಂದು ಮಿಸ್ಟೀರಿಯಸ್ ಆಗಿರೋ ಒಂದು ಚಿಕ್ಕ ಹುಡುಗಿ ಕಾಣಿಸಿರ್ತಾಳಲ್ವಾ, ಆ ದೃಶ್ಯಗಳು ಅವನಿಗೆ ನೆನಪಾಗ್ತವೆ. ನಂತರ ಅವನಿಗೆ ಎಚ್ಚರಿಕೆ ಆಗಿ ನೋಡಿದಾಗ ಅವನ ಮನೆಯಲ್ಲಿ ಬೆಡ್ ಮೇಲೆ ಮಲ್ಕೊಂಡಿರ್ತಾನೆ. ಇಚಿಗೋ ಆ
ಆಪೋಸಿಟ್ ಗೆ ಅವರ ಫಾದರ್ ಕುತ್ಕೊಂಡಿದ್ದು. ಇವನು ಹೆದ್ದಳಿದ್ ನೋಡಿ, ನೀನನ್ನ ಯಾರೋ ಒಂದು ಹುಡುಗಿ ಕರ್ಕೊಂಡು ಬಂದು ಬಿಟ್ಲು. ನಿನಗೆ ರೋಡ್ ಅಲ್ಲಿ ಚಿಕ್ಕ ಆಕ್ಸಿಡೆಂಟ್ ಆಗಿತ್ತಂತಲ್ವಾ, ನಿನಗೆಲ್ಲ ಸರಿ ಆದ್ಮೇಲೆ ಆ ಹುಡುಗಿನ ಒಂದ್ಸತಿ ಡಿನ್ನರ್ ಗೆ ಕರಿಬೇಕು ಅಂತ ಹೇಳ್ತಾನೆ. ಆವಾಗ ಇಚ್ಚಿಗೂ ತುಂಬಾ ಎಮೋಷನಲ್ ಫೀಲ್ ಆಗಿ, ಅವತ್ತು ಅಮ್ಮ ಸತ್ತೋಗಿದ್ದು ನನ್ನಿಂದಾನೆ, ನಾನೇನಾದ್ರೂ ಅವತ್ತು ಆ ಹುಡುಗಿಗೆ ಛತ್ರಿ ಕೊಡೋದಕ್ಕೆ ಹೋಗ್ಲಿಲ್ಲ ಅಂದಿದ್ರೆ ಇವತ್ತು ಅಮ್ಮ ಬದುಕಿರೋಳು ಅಂತ ಹೇಳ್ತಾನೆ. ನೀನ್ ಆ ತರ ಫೀಲ್ ಆಗೋದಕ್ಕೆ ಹೋಗ್ಬೇಡ ಮಗ, ನಿಮ್ಮ ಅಮ್ಮಗೆ ನೀನಂದ್ರೆ ತುಂಬಾ ಇಷ್ಟ, ಅದಕ್ಕೆ ಅವತ್ತು ನಿನ್ನ ಪ್ರಾಣಕ್ಕೆ ಬದಲಾಗಿ ನಿನ್ನ ತಾಯಿ ಪ್ರಾಣವನ್ನ ಪಣಕ್ಕಿಟ್ಟು ನಿನ್ನನ್ನ ಕಾಪಾಡಿದ್ದಾಳೆ ಅಂತ ಸಮಾಧಾನ ಮಾಡ್ತಾನೆ. ಇನ್ನೊಂದು ಕಡೆ ಒಬ್ಬ ಸ್ಟೂಡೆಂಟ್ ಯಾವಾಗ್ಲೂ ಹೇಳೋ ರೀತಿನೇ ಈಚಿಗೂ ಒಂದು ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ಟಿದ್ದಾನೆ ಅಂತ ತುಂಬಾ ಬಾಧೆ ಪಡ್ತಿರುವಾಗ ನಮ್ಮ ಹೀರೋನು ಕೂಡ ಆಸ್ ಯೂಶಲ್ ಆಗಿ ಅಲ್ಲಿಗೆ ಬಂದ್ಬಿಟ್ಟು, ನಿನ್ನ ಗಾಸಿಫ್ ನ ಸ್ಟಾಪ್ ಮಾಡೋ, ನಾನು ಇನ್ನ ಬದುಕೆ ಇದ್ದೀನಿ, ಸತ್ತೋಗಿಲ್ಲ ಅಂತ ಹೇಳ್ತಾನೆ. ನಮ್ಮ ಹೀರೋ ಅಲ್ಲಿಗೆ ಬಂದಿರೋದನ್ನ ನೋಡಿ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲರೂ ನಗ್ತಾರೆ. ಆದ್ರೆ ರುಕಿಯಾ ಮಾತ್ರ ಇದ್ಯಾವ್ದಕ್ಕೂ ರೆಸ್ಪಾಂಡ್ ಆಗ್ದಿರಾ ಒಂದತ್ರ ಒಬ್ಬಂಟಿಯಾಗಿ ಕುತ್ಕೊಂಡಿರ್ತಾಳೆ. ಲಾಸ್ಟ್ ಗೆ ರುಕಿಯಾ ಎಷ್ಟು ದಿನಗಳಿಂದ ಭಯ ಪಡ್ತಾ ಇರೋ ಒಂದು ಹುಣ್ಣಿಮೆ ಬಂದ್ಬಿಡುತ್ತೆ. ಅವತ್ತು ರಾತ್ರಿ ಇಚ್ಚಿಗೋ ಬೆಡ್ ಮೇಲೆ ಮಲ್ಕೊಂಡು ಕಬೋರ್ಡ್ ಅಲ್ಲಿ ಇರೋ ರುಕಿಯಾ ಹತ್ರ ಮಾತಾಡ್ತಾನೆ. ನೀನು ಅವತ್ತು ಮಾಸ್ಟರ್ ಇಂದ ನನ್ನನ್ನ ಕಾಪಾಡೋದಕ್ಕೆ ನಿನ್ನ ದೇಹದಲ್ಲಿರೋ ಶಕ್ತಿಗಳು ನನಗೆ ಕೊಡದೇ ಇದ್ದಿದ್ರೆ ಇಷ್ಟೆಲ್ಲ ತೊಂದರೆಗಳು ನಿನಗೆ ಉಂಟಾಗ್ತಿರ್ಲಿಲ್ಲ ಅಂತ ಮಾತಾಡ್ತಾ, ನೀನೇನು ಭಯ ಪಡೋದಕ್ಕೆ ಹೋಗ್ಬೇಡ, ಅಕಸ್ಮಾತ್ ಆಗಿ ನೀನು ಶಿಕ್ಷೆನ ಅನುಭವಿಸೋ ಒಂದು ಸಿಚುವೇಶನ್ ಏನಾದ್ರೂ ಬಂದ್ರೆ ನಾವಿಬ್ರು ಸೇರಿ ಒಟ್ಟಾಗಿ ಸತ್ತೋಗ್ಬಿಡೋಣ ಅಂತ ನಮ್ಮ ಹೀರೋ ಹೇಳ್ತಾನೆ. ನಮ್ಮ ಹೀರೋ ಇಷ್ಟೆಲ್ಲ ಮಾತಾಡ್ತಾ ಇದ್ರು ಕೂಡ ರುಕಿಯಾ ಕಡೆಯಿಂದ ಒಂದು ಚೂರುನು ಕೂಡ ರಿಪ್ಲೈ ಬರೋದಿಲ್ಲ. ಈಚೆಗೋಗಿ ಸ್ವಲ್ಪ ಡೌಟ್ ಬಂದು ಕಬೋರ್ಡ್ ಓಪನ್ ಮಾಡಿ ನೋಡ್ತಾನೆ. ಆದ್ರೆ ರುಕಿಯಾ ಅಲ್ಲಿ ಇರೋದಿಲ್ಲ. ಮನೆಯಿಂದ ಆಚೆ ಬಂದು ಅಕ್ಕಪಕ್ಕ ಬೀದಿಗಳೆಲ್ಲ ಹುಡುಕ್ತಾನೆ ರುಕಿಯಾಗೋಸ್ಕರ, ಆದ್ರೆ ಇವನಿಗೆ ಕಾಣಿಸೋದಿಲ್ಲ. ಹುಣ್ಣಿಮೆ ಹತ್ತಿರಕ್ಕೆ ಬಂತಲ್ವಾ, ಅವರ ಬಾಸ್ ಇಂದ ನನ್ನನ್ನ ಕಾಪಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ರುಕಿಯಾ ಏನಾದ್ರೂ ಶಿಕ್ಷಣ ಅನುಭವಿಸೋದಕ್ಕೆ ಸೋಲ್ ರಿಪರ್ ಸೊಸೈಟಿಗೆ ಹೋಗವಳೆನ ರುಕಿಯಾನ ಹೇಗಾದ್ರೂ ಸರಿ ಕಾಪಾಡ್ಕೋಬೇಕು ಅಂತ ಮಾರ್ಕ್ ಹತ್ರ ಮಾತಾಡೋದಕ್ಕೆ ಹೋಗ್ತಾನೆ. ನಿನಗೆ ಸೋಲ್ ರಿಪರ್ ಸೊಸೈಟಿ ಎಲ್ಲೈತೆ ಅಂತ ನಿನಗೆ ಗೊತ್ತಲ್ವಾ, ಅದು ಎಲ್ಲೈತೆ ಹೇಳು ಅಂದಾಗ, ನನಗೆ ಆ ಸೋಲ್ ರಿಪರ್ ಸೊಸೈಟಿ ಎಲ್ಲೈತೆ ಅಂತ ಗೊತ್ತಿಲ್ಲ, ಬಟ್ ಆ ಸೋಲ್ ರಿಪರ್ ಸೊಸೈಟಿ ಎಲ್ಲೈತಿ ಅಂತ ಗೊತ್ತಿರೋ ಒಬ್ಬ ವ್ಯಕ್ತಿ ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ರುಕಿಯಾ ಒಂದು ಆಂಟಿಕ್ ಪೀಸ್ ಶಾಪ್ ಕೀಪರ್ ಹತ್ರಕ್ಕೆ ಹೋಗಿರ್ತಾಳಲ್ವಾ, ಅವನ ಬಗ್ಗೆ ಹೇಳ್ತಾನೆ. ಅದು ತಿಳ್ಕೊಂಡಿದ್ದು ನೆಕ್ಸ್ಟ್ ಸೆಕೆಂಡ್ ಗೆ ನಮ್ಮ ಹೀರೋ ಅವನನ್ನ ಮೀಟ್ ಆಗೋದಕ್ಕಂತ ಹೋಗ್ತಾನೆ. ಆ ಶಾಪ್ ಓನರು ನಮ್ಮ ಹೀರೋ ಬಂದಿರೋ ಒಂದು ಕಾರಣವನ್ನ ತಿಳ್ಕೊಂಡು ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಆ ಹುಡುಗಿಗೆ ಗೊತ್ತು, ಅಲ್ಲಿಗೋದ್ರೆ ಆ ಹುಡುಗಿನ ಸಾಯಿಸ್ಬಿಡ್ತಾರೆ ಅಂತ. ನನಗ್ ಗೊತ್ತಿರೋ ಹಾಗೆ ಆ ಹುಡುಗಿ ಸೋಲ್ ರಿಪರ್ ಸೊಸೈಟಿಗೆ ಹೋಗಿರೋದಿಲ್ಲ, ಅವರ ಅಣ್ಣ ಹತ್ರ ಸಹಾಯ ಕೇಳೋದಕ್ಕೆ ಹೋಗಿರ್ತಾಳೆ. ಆ ಸೋಲ್ ರಿಪರ್ ಸೊಸೈಟಿಗೆ ಹೋಗೋ ಒಂದು ಪೋರ್ಟಲ್ ಇಲ್ಲಿಂದ ಹತ್ತಿರದಲ್ಲೇ ಓಪನ್ ಆಗೈತೆ ಅಂತ ಹೇಳ್ತಾನೆ. ನಮ್ಮ ಹೀರೋ ಆ ಪ್ಲೇಸ್ ಹತ್ರಕ್ಕೆ ಹೊಡೋಗ್ತಾನೆ. ಇವಾಗ ಸೀನು ರುಕಿಯಾ ಹತ್ರ ಓಪನ್ ಆಗುತ್ತೆ. ಆ ಶಾಪ್ ಓನರ್ ಹೇಳಿದ್ದು ಕರೆಕ್ಟೇ, ರುಕಿಯಾ ಅವರ ಅಣ್ಣ ಹತ್ರ ಸಹಾಯ ಕೇಳೋದಕ್ಕೆ ಬಂದಿರ್ತಾಳೆ. ಇವಾಗ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ರುಕಿಯಾ ಈ ಭೂಮಿಗೆ ಬರೋದಕ್ಕೆ ಒಂದು ಮೈನ್ ರೀಸನ್ ಏನಪ್ಪಾ ಅಂದ್ರೆ, ಈ ಭೂಮಿಯಲ್ಲಿ ಗ್ರ್ಯಾಂಡ್ ಫಿಶರ್ ಅನ್ನೋ ಒಂದು ಮಿಸ್ಟೀರಿಯಸ್ ಆಗಿರೋ ಒಂದು ಮಾಸ್ಟರ್ ಭೂಮಿಯಲ್ಲಿ ಓಡಾಡ್ತಾ ಇರುತ್ತೆ. ಆ ಗ್ರ್ಯಾಂಡ್ ಫಿಶರ್ ಅನ್ನೋ ಒಂದು ಮಾಸ್ಟರ್ ನ ನಾಶ ಮಾಡ್ಬೇಕು ಅಂತ ರುಕಿಯಾ ಈ ಭೂಮಿಗೆ ಬಂದಿರ್ತಾಳೆ. ನಾನು ಮೊದ್ಲೇ ಮೆನ್ಷನ್ ಮಾಡಿರೋ ಹಾಗೆ ಆ ಮಾನ್ಸ್ಟರ್ಸ್ ಯಾರ ಸೋಲು ತುಂಬಾ ಪವರ್ಫುಲ್ ಆಗಿದೆಯೋ, ಈವಿಲ್ ಸ್ಪಿರಿಟ್ ಆ ಮನುಷ್ಯರನ್ನ ಹಿಡ್ಕೊಂಡು ಅವರ ಪವರ್ಫುಲ್ ಆಗಿರೋ ಒಂದು ಸೋಲ್ ನ ಹೇಳ್ಕೊಂಡು ಈವಿಲ್ ಸ್ಪಿರಿಟ್ ಇನ್ನಷ್ಟು ಬಲಿಷ್ಠವಾಗಿ ತಯಾರಾಗ್ತಾ ಇರ್ತವೆ. ನಮ್ಮ ಹೀರೋ ಸೋಲು ತುಂಬಾ ಪವರ್ಫುಲ್ ಆಗೈತೆ ಅಂತ ತಿಳ್ಕೊಂಡು ರುಕಿಯಾ ಇವನ ಮನೆಗೆ ಬಂದಿರ್ತಾಳೆ. ಯಾಕಂದ್ರೆ ಮಾಸ್ಟರ್ ಇವನ ಹುಡ್ಕೊಂಡು ಬರುತ್ತೇನೋ ಅಂತ. ರೆಜಿನಾ ರುಕಿಯಾ ಕಡೆ ನೋಡ್ಬಿಟ್ಟು ಆ ಗ್ರ್ಯಾಂಡ್ ಮಾಸ್ಟರ್ 100% ಈಚುಗುಣ ತಿಂದಾಗ್ಬಿಡುತ್ತೆ ಅಂತ ಅವನ್ಗೆ ಎತ್ಕೊಂಡೋಗಿ ನಿನ್ನ ಮ್ಯಾಜಿಕಲ್ ಪವರ್ಸ್ ನ ಟ್ರಾನ್ಸ್ಫರ್ ಮಾಡಿದ್ಯಲ್ಲ ಅಂತ ಬೈತಿರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋ ಅಲ್ಲಿಗೆ ಬಂದ್ಬಿಟ್ಟು, ರುಕಿಯಾನ ನೀವು ಏನು ಮಾಡೋದಕ್ಕೆ ಹೋಗ್ಬೇಡಿ, ಗ್ರ್ಯಾಂಡ್ ಫಿಶರ್ ಅನ್ನೋ ಒಂದು ಮಾಸ್ಟರ್ ನ ನಾನ್ ನಾಶ ಮಾಡ್ತೀನಿ. ಆ ಪವರ್ಫುಲ್ ಆಗಿರೋ ಒಂದು ಮಾಸ್ಟರ್ ನ ನಾನೇನಾದ್ರೂ ನಾಶ ಮಾಡಿದ್ರೆ ರುಕಿಯಾಗೆ ನೀವು ಯಾವುದೇ ತರಹಂತಹ ಶಿಕ್ಷೆ ಹಾಕ್ಬಾರ್ದು, ಇದು ನನ್ನ ಚಾಲೆಂಜ್ ಅಂತ ಹೇಳ್ತಾನೆ. ಬಾಸ್ ಈಚೆಗೋ ಕಡೆ ನೋಡ್ಬಿಟ್ಟು ಇವನ ಆ ಗ್ರ್ಯಾಂಡ್ ಫಿಶರ್ ನ ನಾಶ ಮಾಡ್ತಾನ, ಅದಕ್ಕೆ ಚಾನ್ಸೇ ಇಲ್ಲ ಅಂತ ಒಳಗೊಳಗೆ ನಕ್ಕೊಂಡು, ಈ ಚಾಲೆಂಜ್ ಗೆ ನಾನು ರೆಡಿ, ನೀನೇನಾದ್ರೂ ಆ ಗ್ರ್ಯಾಂಡ್ ಫಿಶರ್ ನ ಸಾಯಿಸ್ಲಿಲ್ಲ ಅಂದ್ರೆ ರುಕಿಯಾ ಹಾಗೆ ನಿನ್ನ ಇಬ್ಬರನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಮಾರನೇ ದಿನ ಬೆಳಗ್ಗೆಯಿಂದಾನೆ ಇವನ ಟ್ರೈನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಹೀರೋಗೆ ಈ ಟ್ರೈನಿಂಗ್ ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ, ಆದ್ರೆ ಇವತ್ತಿನಿಂದ ಕೊಡೋ ಒಂದು ಟ್ರೈನಿಂಗ್ ಅಲ್ಲಿ ತುಂಬಾ ಕಷ್ಟಪಟ್ಟು ರುಕಿಯಾ ಹೇಳ್ಕೊಡೋ ಒಂದು ಎಲ್ಲಾ ವಿದ್ಯೆಗಳನ್ನ ತಿಳ್ಕೊಂತಾನೆ. ಹಾಗೆ ಫೈಟಿಂಗ್ ಸ್ಕಿಲ್ಸ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಂತಾನೆ. ಒಂದು ದಿನ ರುಕಿಯಾ ನಮ್ಮ ಹೀರೋಗೆ ಆ ಗ್ರ್ಯಾಂಡ್ ಫಿಶರ್ ಗೆ ಸಂಬಂಧಪಟ್ಟಿರೋ ಎಲ್ಲ ವೀಕ್ನೆಸಸ್ ಹೇಳ್ಕೊಡ್ತಿರುವಾಗ ನಮ್ಮ ಹೀರೋಗೆ ಒಂದು ಡೌಟ್ ಬರುತ್ತೆ, ಆ ಗ್ರ್ಯಾಂಡ್ ಫಿಶರ್ ನೋಡೋದಕ್ಕೆ ಹೇಗಿರುತ್ತೆ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಗ್ರ್ಯಾಂಡ್ ಫಿಶರ್ ನೋಡೋದಕ್ಕೆ ತುಂಬಾ ಭಯಂಕರವಾಗಿ ತುಂಬಾ ಟೆಂಟಿಕಲ್ಸ್ ಇಂದ ತುಂಬಿಕೊಂಡಿರುತ್ತೆ. ಆದ್ರೆ ಗ್ರ್ಯಾಂಡ್ ಫಿಶರ್ ಯಾರ ಮೇಲೆ ಆದ್ರೂ ಅಟ್ಯಾಕ್ ಮಾಡೋದಕ್ಕೆ ಹೋದಾಗ ಫಸ್ಟ್ ಟೈಮ್ ಒಂದು ಚಿಕ್ಕ ಹುಡುಗಿ ರೂಪದಲ್ಲಿ ಹೋಗುತ್ತೆ ಅಂತ ಹೇಳ್ತಾಳೆ. ಆ ಮಾತನ್ನ ಕೇಳಿ ನಮ್ಮ ಹೀರೋಗೆ ಇನ್ನಷ್ಟು ಕೋಪ ಬರುತ್ತೆ ಆ ಮಾನ್ಸ್ಟರ್ ಮೇಲೆ. ಯಾಕಂದ್ರೆ ಚಿಕ್ಕವಾಗಿದ್ದಾಗ ಇವನ್ ಮೇಲೆನೂ ಒಂದು ಚಿಕ್ಕ ಹುಡುಗಿ ತರಾನೇ ಇವರ ತಾಯಿ ಮೇಲೆ ಅಟ್ಯಾಕ್ ಮಾಡಿರ್ತಾಳಲ್ವಾ, ಅದೇ ಗ್ರ್ಯಾಂಡ್ ಫಿಶರ್ ಆಗಿರ್ಬೋದು ಅಂತ ಆ ಗ್ರ್ಯಾಂಡ್ ಫಿಶರ್ ಮೇಲೆ ಇನ್ನ ಕೋಪ ಹೆಚ್ಚಾಗಿ ರಿವೆಂಜ್ ತಗೋಬೇಕು ಅಂತ ಫಿಕ್ಸ್ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ಅವನ ಟ್ರೈನಿಂಗ್ ಅನ್ನೋದು ಇನ್ನಷ್ಟು ಇಂಪ್ರೂವ್ಮೆಂಟ್ ಮಾಡ್ತಾನೆ. ಮೊದಲಿಗಿಂತ ಫಾಸ್ಟ್ ಆಗಿ ಅವನ ಫೈಟಿಂಗ್ ಸ್ಕಿಲ್ಸ್ ಅನ್ನೋದು ಇಂಪ್ರೂವ್ಮೆಂಟ್ ಮಾಡ್ಕೊಂತಾನೆ. ಒಂದು ದಿನ ರಾತ್ರಿ ನಮ್ಮ ಹೀರೋ ಫಾದರ್ ಮಕ್ಕಳನ್ನ ಡೈನಿಂಗ್ ಟೇಬಲ್ ಹತ್ರ ಕೂತಿಸಿ, ನಾಳೆ ನಿಮ್ಮ ತಾಯಿ ಡೆತ್ ಆನಿವರ್ಸರಿ ಆಗಿರೋದ್ರಿಂದ ನಾವೆಲ್ಲರೂ ನಾಳೆ ನಿಮ್ಮ ತಾಯಿ ಸತ್ತೋಗಿರೋ ಒಂದು ಪ್ಲೇಸ್ ಗೆ ಹೋಗಿ ಡೆತ್ ಆನಿವರ್ಸರಿನ ಮಾಡೋಣ ಅಂತ ಹೇಳಿ ಮಾರನೇ
ಮಾರನೇ ದಿನ ಬೆಳಗ್ಗೆ ಅವರ ಮಕ್ಕಳನ್ನ ಕರ್ಕೊಂಡು ತಾಯಿ ಸತ್ತೋಗಿರೋ ಒಂದು ಪ್ಲೇಸ್ಗೆ ಹೋಗ್ತಾನೆ. ದಾರಿಯಲ್ಲಿ ಮಕ್ಕಳು ನಡ್ಕೊಂಡು ಹೋಗ್ತಿರುವಾಗ ನಮ್ಮ ಹೀರೋನ ತಂಗಿಯರಿಗೆ ಒಂದು ಪ್ಲೇಸ್ ಅಲ್ಲಿ ಒಂದು ಚಿಕ್ಕ ಹುಡುಗಿ ಅಳ್ತಾ ಇರೋದು ಕಾಣಿಸುತ್ತೆ. ಆ ಮಗುಗೆ ಏನಾಯ್ತು ಅಂತ ಈ ಸಿಸ್ಟರ್ಸ್ ಮಾತಾಡೋದಕ್ಕಂತ ಆ ಮಗು ಹತ್ರ ಹೋದಾಗ ಆವಾಗೆ ನಮ್ಗೆ ಗೊತ್ತಾಗುತ್ತೆ ಆ ಚಿಕ್ಕ ಮಗು ಒಂದು ಗ್ರ್ಯಾಂಡ್ ಫಿಶರ್ ಅಂತ. ಆ ಚಿಕ್ಕ ಮಗು ಮಾಸ್ಟರ್ ರೂಪಕ್ಕೆ ಬಂದು ಆ ಚಿಕ್ಕ ಮಕ್ಕಳನ್ನ ಹಿಡ್ಕೊಳ್ಳುತ್ತೆ. ಆ ಮಕ್ಕಳಿಬ್ರು ಜೋರಾಗಿ ಕಿರ್ಚೋದ್ರಿಂದ ನಮ್ಮ ಹೀರೋ ತನ್ನ ತಾಯಿ ಸಮಾಧಿ ಹತ್ರಕ್ಕೆ ನಡ್ಕೊಂಡು ಹೋಗ್ತಿರುವಾಗ ತನ್ನ ತಂಗಿಯರು ಕಿರ್ಚಾಡೋ ಒಂದು ಶಬ್ದ ಕೇಳಿಸುತ್ತೆ. ನನ್ನ ತಂಗಿಯರಿಗೆ ಏನಾಯ್ತು ಅಂತ ತಂಗಿಯನ್ನ ಹುಡ್ಕೊಂಡು ಬಂದಾಗ ಅಲ್ಲಿ ಗ್ರ್ಯಾಂಡ್ ಫಿಶರ್ ನಿಜವಾದ ರೂಪ ನೋಡಿ ಆಶ್ಚರ್ಯ ಪಡ್ತಾನೆ. ನಂತರ ರುಕಿಯಾ ತನ್ನ ಕೈಗೆ ಗ್ಲೌಸ್ ಹಾಕೊಂಡು ನಮ್ಮ ಹೀರೋ ಬಾಡಿಯಲ್ಲಿ ಹಣಗಿರೋ ಸೋಲ್ ರಿಪನ್ನ ಆಚೆಗಡೆಗೆ ತೆಗಿತಾಳೆ. ಈಚಿಗೂ ತನ್ನ ಹತ್ರ ಇರೋ ಒಂದು ಖಡ್ಗನ ಉಪಯೋಗ ಮಾಡ್ಕೊಂಡು ಹೇಗೋ ಹಾಗೆ ತುಂಬಾ ಕಷ್ಟಪಟ್ಟು ತನ್ನ ತಂಗಿಯನ್ನ ಕಾಪಾಡ್ಕೊಂತಾನೆ. ನಂತರ ಅವನ ಹತ್ರ ಇರೋ ಒಂದು ಖಡ್ಗನ ಉಪಯೋಗ ಮಾಡ್ಕೊಂಡು ಆ ಮಾಸ್ಟರ್ ನ ಸಾಯಿಸ್ಬಿಡೋಣ ಅಂತ ಹೋಗ್ತಿರುವಾಗ ನಮ್ಮ ಹೀರೋಗೆ ತನ್ನ ತಾಯಿ ನಿಜವಾಗ್ಲೂ ತನ್ನ ಮುಂದೆ ಬಂದಿರೋ ಹಾಗೆ ಕಾಣಿಸ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಗ್ರ್ಯಾಂಡ್ ಫಿಶರ್ ತನ್ನ ತಾಯಿ ಮುಂದೆ ಬಂದಿರೋ ಹಾಗೆ ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡಿರುತ್ತೆ. ಆ ಮಾಸ್ಟರ್ ನಮ್ಮ ಹೀರೋನ ವಶಪಡಿಸ್ಕೊಂಡು ಅವನನ್ನ ಸಾಯಿಸ್ಬಿಡ್ಬೇಕು. ಸರಿಯಾಗಿ ಅದೇ ಟೈಮ್ಗೆ ಈಚಿಗೋಗೆ ರುಕಿಯ ಮಾತುಗಳು ಕೇಳಿಸ್ತವೆ. ನೀನ್ ನೋಡ್ತಾ ಇರೋದೆಲ್ಲ ನಿಜ ಅಲ್ಲ, ಅದೊಂದು ಇಲ್ಯೂಷನ್ ಅಂತ ಹೇಳೋದ್ರಿಂದ ಜಸ್ಟ್ ಮಿಸ್ ಅಲ್ಲಿ ನಮ್ಮ ಹೀರೋ ಆ ಮಾನ್ಸ್ಟರ್ ಕಡೆಯಿಂದ ತಪ್ಸ್ಕೊಂತಾನೆ. ಇವಾಗ ಆ ಗ್ರ್ಯಾಂಡ್ ಫಿಶರ್ ಅನ್ನೋ ಒಂದು ಮಾನ್ಸ್ಟರ್ ತನ್ನ ನಿಜವಾದ ರೂಪಕ್ಕೆ ಬರುತ್ತೆ. ಅದು ನೋಡೋದಕ್ಕೆ 8 ಕಣ್ಣುಗಳನ್ನ ಹಾಕೊಂಡು ತನ್ನ ಬಾಡಿ ಎಲ್ಲ ಟೆಂಟಿಕಲ್ಸ್ ನ ಹಾಕೊಂಡು ನೋಡೋದಕ್ಕೆ ಭಯಂಕರವಾಗಿ ಇರುತ್ತೆ. ನಂತರ ನಮ್ಮ ಹೀರೋ ಹಾಗೆ ಆ ಮಾನ್ಸ್ಟರ್ ನಡುವೆ ಫೈಟಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇವರಿಬ್ರು ಫೈಟ್ ಮಾಡ್ಕೊಂಡು ಸಿಟಿ ಒಳಗಡೆಗೆ ಬಂದ್ಬಿಡ್ತಾರೆ. ಆ ಮಾನ್ಸ್ಟರ್ ನೋಡೋದಕ್ಕೆ ತುಂಬಾ ದೊಡ್ಡದಾಗಿರುತ್ತೆ. ಅದರಿಂದ ಸಿಟಿಯಲ್ಲಿರೋ ಬಿಲ್ಡಿಂಗ್ ಗಳು ಹಾಗೆ ಕಾರುಗಳು ಎಲ್ಲ ಸರ್ವನಾಶ ಮಾಡ್ಕೊಂಡು ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರುತ್ತೆ. ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಅಲ್ಲಿರೋ ನಾರ್ಮಲ್ ಪ್ರಜೆಗಳಿಗೆ ನಮ್ಮ ಹೀರೋ ಹಾಗೆ ಆ ಮಾನ್ಸ್ಟರ್ ಕಾಣ್ತಿರೋದಿಲ್ಲ. ಯಾಕಂದ್ರೆ ಅದೊಂದು ಈವಿಲ್ ಸ್ಪಿರಿಟ್. ಹಾಗೆ ನಮ್ಮವನು ಒಂದು ಸೋಲ್ ರಿಪೇರ್ ಆಗಿರೋದ್ರಿಂದ ನಾರ್ಮಲ್ ಪ್ರಜೆಗಳಿಗೆ ಕಾಣೋದಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿರೋ ಪ್ರಜೆಗಳಿಗೆ ಯಾವ್ದೋ ಒಂದು ತೂಫಾನ್ ಉಂಟಾಗಿ ಇಷ್ಟೆಲ್ಲ ವಿಧ್ವಂಸ ನಡೀತಿರೋ ಹಾಗೆ ಕಾಣ್ತಾ ಇರುತ್ತೆ. ಇನ್ನೊಂದು ಕಡೆ ನಮ್ಮ ಹೀರೋ ಹಾಗೆ ಈ ಮಾನ್ಸ್ಟರ್ ನಡುವೆ ನೆಕ್ಸ್ಟ್ ಲೆವೆಲ್ ಫೈಟ್ ಸೀನ್ ಅನ್ನೋದು ನಡೀತಾ ಇರುತ್ತೆ. ಲಾಸ್ಟ್ ಗೆ ಈ ಮಾನ್ಸ್ಟರ್ ನಮ್ಮ ಹೀರೋನ ಸೋಲ್ಸ್ಬಿಟ್ಟು ಅವನನ್ನ ಸಾಯಿಸಾಕ್ಬಿಡ್ಬೇಕು. ಸರಿಯಾಗಿ ಅದೇ ಟೈಮ್ಗೆ ಆ ಮಾನ್ಸ್ಟರ್ ಮಕ್ಕಕ್ಕೆ ಒಂದು ಹಾರ ಬಂದು ಬೀಳುತ್ತೆ. ಅದು ಬೇರೆ ಯಾರು ಅಲ್ಲ, ಮಾರ್ಕ್ ನಮ್ಮ ಹೀರೋಗೆ ಸಹಾಯ ಮಾಡೋದಕ್ಕಂತ ಅಲ್ಲಿಗೆ ಬಂದಿರ್ತಾನೆ. ಮಾರ್ಕ್ ನಮ್ಮ ಹೀರೋಗೆ ಸಹಾಯ ಮಾಡೋದಕ್ಕೆ ಬರ್ತಾನೆ ಅಂತ ನಮ್ಮ ಹೀರೋ ಹಾಗೆ ರುಕಿಯಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಒಂದು ಕಡೆ ಮಾರ್ಕ್ ತನ್ನ ಹತ್ರ ಇರೋದು ಬಿಲ್ಲು ಬಾಣವನ್ನ ಉಪಯೋಗ ಮಾಡ್ಕೊಂಡು ಮಾನ್ಸ್ಟರ್ ತಲೆಗೆ ಹೊಡಿತಾ ಇದ್ರೆ, ಇನ್ನೊಂದು ಕಡೆ ಈಚಿಗೋ ತನ್ನ ಹತ್ರ ಇರೋದು ಖಡ್ಗನ ಉಪಯೋಗ ಮಾಡ್ಕೊಂಡು ಆ ಮಾನ್ಸ್ಟರ್ ಟೆಂಟಿಕಲ್ಸ್ ಮೇಲೆ ಅಟ್ಯಾಕ್ ಮಾಡ್ತಿರ್ತಾನೆ. ಇವರಿಬ್ರು ಒಂದೇ ಸತಿ ಅಟ್ಯಾಕ್ ಮಾಡ್ತಾ ಇರೋದ್ರಿಂದ ಆ ಮಾನ್ಸ್ಟರ್ ಗೆ ತುಂಬಾ ಇರಿಟೇಟ್ ಫೀಲ್ ಆಗಿ ತುಂಬಾ ಕೋಪ ಬಂದು ಅಲ್ಲಿ ಒಂದು ತೂಫಾನ ಕ್ರಿಯೇಟ್ ಮಾಡಿ ಇವರಿಬ್ಬರನ್ನ ಎತ್ತಿ ಬಿಸಾಕ್ಬಿಡುತ್ತೆ. ಇದರಿಂದ ನಮ್ಮ ಹೀರೋ ಒಂದು ಬಸ್ ಅಲ್ಲಿ ಬಂದು ಬೀಳ್ತಾನೆ. ಗ್ರ್ಯಾಂಡ್ ಫಿಶರ್ ನಮ್ಮ ಹೀರೋ ಬಿದ್ದಿರೋ ಒಂದು ಬಸ್ ನ ಪುಡಿ ಪುಡಿ ಮಾಡಾಕ್ಬಿಟ್ಟು ನಮ್ಮ ಹೀರೋನ ಸಾಯಿಸಾಕ್ಬಿಡ್ಬೇಕು ಅಂತ ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗುತ್ತೆ. ಆ ಗ್ರ್ಯಾಂಡ್ ಫಿಶರ್ ನಮ್ಮ ಹೀರೋ ಮೇಲೆ ಮಾತ್ರನೇ ಅಟ್ಯಾಕ್ ಮಾಡ್ತಾ ಇರುತ್ತೆ. ಸರಿಯಾಗಿರೋ ಒಂದು ಟೈಮ್ ನ ನೋಡ್ಕೊಂಡಿರೋ ಮಾರ್ಕ್ ತನ್ನ ಬಿಲ್ಲು ಬಾಣವನ್ನ ಉಪಯೋಗ ಮಾಡ್ಕೊಂಡು ಹಾರನ ಕರೆಕ್ಟ್ ಆಗಿ ತನ್ನ ಕಣ್ಣಿಗೆ ಬಿಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋನು ಕೂಡ ತನ್ನ ಹತ್ರ ಇರೋ ಒಂದು ಖಡ್ಗನ ಉಪಯೋಗ ಮಾಡ್ಕೊಂಡು ಆ ಗ್ರ್ಯಾಂಡ್ ಫಿಶರ್ ಅನ್ನೋ ಒಂದು ಮಾನ್ಸ್ಟರ್ ತಲೆಗೆ ಹೊಡಿತಾನೆ. ಇದರಿಂದ ಆ ಗ್ರ್ಯಾಂಡ್ ಮಾಸ್ಟರ್ ಸತ್ತೋಗ್ಬಿಡುತ್ತೆ. ಈಚಿಗೂ ಈ ಮಾನ್ಸ್ಟರ್ ಕತೆ ಮುಗೀತು ಅಂತ ತುಂಬಾ ಸಂತೋಷದಿಂದ ಮಾರ್ಕ್ ಗೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಚಚ್ಚ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಿ ಅಂತ ಮಾರ್ಕ್ ನಮ್ಮ ಹೀರೋ ಹತ್ರ ಮಾತಾಡ್ತಿರುವಾಗ ರೆಜಿನ ಹಿಂದ್ಗಡೆಯಿಂದ ತನ್ನ ಖಡ್ಗನ ಉಪಯೋಗ ಮಾಡ್ಕೊಂಡು ಮಾರ್ಕ್ ಗೆ ಚುಚ್ಚಿ ಸಾಯಿಸ್ಬಿಡ್ತಾನೆ. ಮೊದ್ಲೇ ನಿಮ್ಗೆ ಹೇಳಿದ್ನಲ್ವಾ ಕ್ವಿನ್ಸಿ ಅನ್ನೋ ಒಂದು ಬುಡಕಟ್ಟು ಜನಾಂಗದವರನ್ನ ಸೋಲ್ ರಿಪರ್ಸ್ ಸಾಯಿಸ್ಬಿಟ್ಟಿರ್ತಾರೆ ಅಂತ. ಈ ಕ್ವಿನ್ಸಿ ಬುಡಕಟ್ಟು ಜನಾಂಗದಲ್ಲಿ ಈ ಮಾರ್ಕ್ ಒಬ್ಬನೇ ಮಿಕ್ಕಿರ್ತಾನೆ. ಇದಕ್ಕೆ ರೀಸನ್ ಏನು ಅಂತ ಗೊತ್ತಿರೋದೆಲ್ಲ ಮೇ ಬಿ ಪಾರ್ಟ್ 2 ಇರ್ಬೋದು. ಚೆಕ್ ಮಾಡ್ತೀನಿ, ಆ ಮೂವಿ ಏನಾದ್ರೂ ಬಂದಿದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಪ್ಲೇಸ್ ಗೆ ಇವರ ಬಾಸುನು ಕೂಡ ಬಂದಿರ್ತಾನೆ. ಬಾಸು ರುಕಿಯ ಕಡೆ ನೋಡ್ಬಿಟ್ಟು, ರುಕಿಯ ನೀನು ಈ ಭೂಮಿಗೆ ಬಂದಿರೋ ಒಂದು ಕೆಲಸ ಮುಗ್ದೋಗ್ಬಿಟ್ಟೈತೆ. ಗ್ರ್ಯಾಂಡ್ ಫಿಶರ್ ಸತ್ತೋಗ್ಬಿಟ್ಟವನೆ. ಈಚಿಗೂ ಬಾಡಿಯಲ್ಲಿರೋ ಒಂದು ಶಕ್ತಿಗಳನ್ನ ನಿನ್ನ ಬಾಡಿಗೆ ಟ್ರಾನ್ಸ್ಫರ್ ಮಾಡ್ಕೊ, ಅವನು ಸತ್ತೋದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ರೆಜಿನಾನ ಕಳಿಸ್ತಾನೆ. ನಮ್ಮ ಹೀರೋ ಆ ಮಾನ್ಸ್ಟರ್ ನಡುವೆ ಹೋರಾಡಿ ತುಂಬಾ ಸುಸ್ತಾಗೋಗ್ಬಿಟ್ಟಿರ್ತಾನೆ. ಆದ್ರೂ ಕೂಡ ರೆಜಿನ ಹತ್ರ ಹೋರಾಡೋದಕ್ಕೆ ಬರ್ತಾನೆ. ಲಾಸ್ಟ್ ಟೈಮ್ ನಮ್ಮ ಹೀರೋ ರೆಜಿನ ಹತ್ರ ಹೋರಾಡುವಾಗ ಸೋತೋಗ್ಬಿಟ್ಟಿದ್ದ. ಆದ್ರೆ ಈ ಸತಿ ನಮ್ಮ ಹೀರೋಯಿನ್ ಆಗಿರೋ ರುಕಿಯಾನ ಕಾಪಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ತುಂಬಾ ಕಷ್ಟಪಟ್ಟು ಅವನಿಗೆ ಟಫ್ ಕಾಂಪಿಟೇಷನ್ ಕೊಡ್ತಾನೆ. ಈ ಫೈಟ್ ನೋಡೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ. ತುಂಬಾ ಹೊತ್ತು ನಮ್ಮ ಹೀರೋ ರೆಜಿನ ಹತ್ರ ಹೋರಾಡಿ ಲಾಸ್ಟ್ ಗೆ ರೆಜಿನಾನ ಸೋಲ್ಸ್ಬಿಡ್ತಾನೆ. ಅದನ್ನ ನೋಡಿ ಬಾಸ್ ಲಾಸ್ಟ್ ಗೆ ನಾನೇ ಇವನ ಹತ್ರ ಹೋರಾಡ್ಬೇಕಂತ ಈಚಿಗೋ ಹತ್ರ ಫೈಟ್ ಮಾಡೋದಕ್ಕಂತ ಬರ್ತಾನೆ. ಇವಾಗ ನೀವ್ ಅನ್ಕೊಂಡಿರ್ತೀರಾ ಈಚಿಗೋ ಬಾಸ್ ಮೇಲೆ ಅಟ್ಯಾಕ್ ಮಾಡಿ ಅವನನ್ನು ಸೋಲ್ಸ್ಬಿಡ್ತಾನೇನೋ ಅಂತ. ಆ ಬಾಸ್ ಗೆ ತುಂಬಾ ಪವರ್ಫುಲ್ ಆಗಿರೋ ಒಂದು ಮ್ಯಾಜಿಕಲ್ ಶಕ್ತಿಗಳು ಇರ್ತವೆ. ನಮ್ಮ ಹೀರೋ ಮಾಡಿರೋ ಒಂದು ಅಟ್ಯಾಕ್ ನ ಅವನ ಬೆರಳುಗಳಿಂದಾನೇ ಸ್ಟಾಪ್ ಮಾಡ್ತಾನೆ. ಜಸ್ಟ್ ಒಂದೇ ಹೇಟ್ಗೆ ನಮ್ಮ ಹೀರೋನ ಸೋಲ್ಸ್ಬಿಟ್ಟು ಬಾಸ್ ರುಕಿ ಹತ್ರ ಹೋಗ್ತಿರುವಾಗ ನಮ್ಮ ಹೀರೋ ಕೆಳಗಡೆಗೆ ಬಿದ್ದೋಗ್ಬಿಟ್ಟಿರ್ತಾನೆ. ಅವನಿಗೆ ಎದ್ದೇಳೋದಕ್ಕೂ ಕೂಡ ಪುರ್ಸೊತ್ತಿರೋದಿಲ್ಲ. ಆದ್ರೆ ಬಾಸ್ ಕಾಲ್ನ ಹಿಡ್ಕೊಂತಾನೆ. ರುಕಿಯ ಮೇಲೆ ಕೈ ಹಾಕೋದಕ್ಕೆ ಹೋಗ್ಬೇಡ ಅಂತ. ಆ ಬಾಸ್ಗೆ ತುಂಬಾ ಕೋಪ ಬಂದು ರಕ್ತ ಬರೋ ಹಾಗೆ ಅವನ್ಗೆ ಹೊಡಿತಾನೆ. ಮತ್ತೆ ರುಕಿಯ ಹತ್ರ ಹೋಗ್ತಿರುವಾಗ ನಮ್ಮ ಹೀರೋ ಮತ್ತೆ ಬಾಸ್ ಕಾಲ್ನ ಹಿಡ್ಕೊಂತಾನೆ. ರುಕಿಯ ಮೇಲೆ ಕೈ ಮಾತ್ರ ಹಾಕೋದಕ್ಕೆ ಹೋಗ್ಬೇಡ ಅಂತ. ಆ ಬಾಸ್ಗೆ ಇನ್ನಷ್ಟು ಕೋಪ ಬಂದು ಅವನ ಹತ್ರ ಇರೋದು ಖಡ್ಗನ ತೆಗೆದು ನಮ್ಮ ಹೀರೋ ತಲೆಗೆ ಹಾಕಿ ಸಾಯಿಸ್ಬಿಡ್ಬೇಕು. ಸಡನ್ ಆಗಿ ರುಕಿಯ ನಮ್ಮ ಹೀರೋನ ಒದ್ಬಿಟ್ಟು, ನೀನು ನಮ್ಮ ಅಣ್ಣ ಮೇಲೆನೆ ಕೈ ಎತ್ತೋದಕ್ಕೆ ಹೋಗ್ತೀಯಾ, ನೀನ್
ನಿನಗೆ ಎಷ್ಟು ಧೈರ್ಯ ಇರಬೇಕು ಅಂತ ಅವನ ಎದೆ ಮೇಲೆ ಕಾಲ್ ಹಾಕಿ ನಮ್ಮ ಹೀರೋನ ಬೆದರಿಸ್ತಾಳೆ. ಹೀರೋಯಿನ್ಗೆ ಗೊತ್ತಿರುತ್ತೆ ಈ ಫೈಟ್ ಏನಾದ್ರೂ ಹೀಗೆ ಮುಂದುವರೆದ್ರೆ ಈಚಿಗೋ ಸತ್ತೋಗ್ಬಿಡ್ತಾನೆ ಅಂತ. ಅದಕ್ಕೆ ನಮ್ಮ ಹೀರೋನ ಖಡ್ಗನ ಎತ್ಕೊಂಡು ಆ ಹುಡುಗಿ ಬಾಡಿಗೆ ಚುಚ್ಕೊಂಡು ಅವನ ಬಾಡಿಯಲ್ಲಿರೋ ಒಂದು ಪವರ್ಸ್ ನ ಟ್ರಾನ್ಸ್ಫರ್ ಮಾಡ್ಕೊಂತಾಳೆ. ರುಕಿಯ ಪವರ್ಸ್ ತನ್ನ ಬಾಡಿಗೆ ಬರ್ತವೆ. ನಮ್ಮ ಹೀರೋ ಬಾಡಿಯಲ್ಲಿರೋ ಒಂದು ಪವರ್ಸ್ ನ ಟ್ರಾನ್ಸ್ಫರ್ ಮಾಡ್ಕೊಂಡಿರೋದ್ರಿಂದ ನಮ್ಮ ಹೀರೋ ಮೂರ್ಛೆ ಹೊರಟೋಗ್ಬಿಟ್ಟಿರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಅವನಿಗೆ ಎಚ್ಚರಿಕೆ ಆಗಿ ನೋಡಿದಾಗ ಅವನ ಮನೆಯಲ್ಲಿ ಬೆಡ್ ಮೇಲೆ ಮಲ್ಕೊಂಡಿರ್ತಾನೆ. ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ನಮ್ಮ ಹೀರೋಗೆ ರುಕಿಯಾ ಅಂದ್ರೆ ಯಾರು, ಇಷ್ಟೆಲ್ಲ ನಡೆದಿರುತ್ತಲ್ಲ ಅವನು ಮಾನ್ಸ್ಟರ್ ಜೊತೆ ಫೈಟಿಂಗ್ ಮಾಡಿರೋದು ಇದೆಲ್ಲ ಅವನು ಮರ್ತೋಗ್ಬಿಟ್ಟಿರ್ತಾನೆ. ಅವನು ಸ್ಕೂಲ್ಗೆ ಬಂದ್ರೆ ಸ್ಕೂಲ್ ಅಲ್ಲಿ ರುಕಿಯಾ ಅನ್ನೋ ಒಂದು ಹುಡುಗಿ ಬಂದಿದ್ಲು ಅನ್ನೋ ಒಂದು ವಿಷಯವನ್ನೇ ಅಲ್ಲಿರೋ ಎಲ್ಲಾ ಸ್ಟೂಡೆಂಟ್ಸ್ ಮರ್ತೋಗ್ಬಿಟ್ಟಿರ್ತಾರೆ. ಈಚೆಗೆ ಲಾಸ್ಟ್ ಗೆ ಯಥಾಸ್ಥಿತಿ ಒಂದು ನಾರ್ಮಲ್ ಆಗಿರೋ ಒಂದು ಜೀವನವನ್ನ ನಡೆಸ್ತಿರುವಾಗ ಸ್ಕೂಲ್ ಅಲ್ಲಿ ಕುತ್ಕೊಂಡಿರೋ ಒಂದು ಟೈಮ್ ಅಲ್ಲಿ ಅವನು ಒಂದು ಬುಕ್ ನ ಓಪನ್ ಮಾಡ್ತಾನೆ. ಆ ಬುಕ್ ಅಲ್ಲಿ ರುಕಿಯಾ ಬರ್ತಿರೋ ಒಂದು ಹ್ಯಾಂಡ್ ರೈಟಿಂಗ್ ನ ನೋಡ್ಬಿಟ್ಟು ನಮ್ಮ ಹೀರೋಗೆ ಏನೋ ಒಂದು ನೆನಪಾಗಿರೋ ಹಾಗೆ ನಗ್ತಾನೆ. ಇಲ್ಲಿಗೆ ಈ ಮೂವಿ ಅನ್ನೋದು ಎಂಡ್ ಮಾಡ್ತಾರೆ. ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಫೈನಲ್ ಡೆಸ್ಟಿನೇಷನ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಈ ವಿಡಿಯೋ ಪ್ಲೇಸ್ ಅಲ್ಲಿ ಆ ಮೂವಿ ಬರಬೇಕಾಗಿತ್ತು. ಸ್ವಲ್ಪ ಜನರು ಬೇರೆ ಯೂಟ್ಯೂಬರ್ ಎಕ್ಸ್ಪ್ಲೇನ್ ಮಾಡ್ಬಿಟ್ಟಿದ್ದಾನೆ, ಆ ಮೂವಿ ಮಾಡೋದಕ್ಕೆ ಹೋಗ್ಬೇಡಿ ಬ್ರೋ ಅಂತ ಕಮೆಂಟ್ ಹಾಕಿದ್ರು. ಅದಕ್ಕೆ ಈ ಮೂವಿನ ಚೂಸ್ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಮೂವಿ ಬಂದ್ಬಿಟ್ಟು 2024 ಅಲ್ಲಿ ರಿಲೀಸ್ ಆಗಿರೋ ಸೋನಿಕ್ ಪಾರ್ಟ್ 3 ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಯಾರ್ಯಾರಿಗೆ ಆ ಮೂವಿನ ನೋಡ್ಬೇಕಂತ ಆಸೆ ಇದೆಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಸೋನಿಕ್ ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು ವಿಷಯ, ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೇನ್ ಮಾಡದೇ ಇರೋ ಮೂವೀಸ್ ಯಾವ್ದಾದ್ರು ಇದ್ರೆ ಸ್ಟೋರಿ ಚೆನ್ನಾಗಿರೋವಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದೇ ಮೂವೀಸ್ ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಯಾರೋ ಒಬ್ಬ ಸಬ್ಸ್ಕ್ರೈಬರ್ ಡ್ರ್ಯಾಗನ್ ಕೀಪರ್ ಅಂತ ಕಮೆಂಟ್ ಮಾಡಿದ್ರು. ಆ ಮೂವಿನ ನೋಡಿದೀನಿ, ಕ್ಲಿಪ್ಸ್ ಕಟ್ ಆಗೋಗ್ಬಿಟ್ಟಿದ್ದಾವೆ. ಅದರದಲ್ಲೇ ಆ ಮೂವಿನ ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಬ್ರೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರದಾ.